2015 ನಡೆದಂಥ ಒಂದು TETಯ ಕ್ವಶನ್ ಪೇಪರ್ ಇದು, ಪೇಪರ್ 2 ಸೋಷಿಯಲ್ ಸೈನ್ಸ್ ಇದು. ನಾನು ಇಲ್ಲಿ 60 ಪ್ರಶ್ನೆಗಳನ್ನು ನಾನು ಡಿವೈಡ್ ಮಾಡ್ಕೋತೀನಿ. ಮೊದಲ 30 ಪ್ರಶ್ನೆಗಳು ಮೊದಲನೇ ಸೆಷನ್ನು, ಇನ್ನು ಉಳಿದಂಥ 30 ಪ್ರಶ್ನೆಗಳನ್ನು ಸೆಕೆಂಡ್ ಸೆಷನ್ ಮಾಡಿಕೊಂಡು ಒಂದು ಕಡೆಯಿಂದ ಸರಿಯಾದಂಥ ಉತ್ತರ ಮತ್ತು ಅನಾಲಿಸಿಸ್ನ ಒಂದು ಕಡೆಯಿಂದ ನೋಡೋಣ. ಸೊ ಲೆಟ್ಸ್ ಬಿಗಿನ್ಸ್ ವೆರಿ ಫಸ್ಟ್ ಕ್ವಶನ್, ದಟ್ ಈಸ್ 91. ಉತ್ಖನನ ಸಂದರ್ಭದಲ್ಲಿ ದೊರೆಯುವ ಪುರಾತತ್ವ ಪಳೆಯುಳಿಕೆಗಳನ್ನು ಈ ಕೆಳಕಂಡ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ. ಇನ್ನೊಂದ್ಸಲ ಓದ್ಬಿಡ್ತೀನಿ. ಉತ್ಖನನ ಸಂದರ್ಭದಲ್ಲಿ ದೊರೆಯುವ ಪುರಾತತ್ವ ಪಳೆಯುಳಿಕೆಗಳನ್ನು ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುವುದು. ಸೊ ಯಾವ ವಿಧಾನ? 4 ಆಪ್ಷನ್ಸ್ ಇದೆ. ವಿ ವಿಲ್ ಸಿ ಎ 4 ಆಪ್ಷನ್. ದ ವೆರಿ ಫಸ್ಟ್ ಒನ್ ಇಸ್ ಸಿಲಿಕಾನ್ ಮತ್ತು ಪೊಟ್ಯಾಷಿಯಂ, ಸೆಕೆಂಡ್ ಒನ್ ಕ್ಯಾಲ್ಸಿಯಂ ಮತ್ತು ಯುರೇನಿಯಂ, ನಂಬರ್ 3 ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ, ಅಂಡ್ ದ ಲಾಸ್ಟ್ ಒನ್ ಕಾರ್ಬನ್ 14 ಮತ್ತು ಸಿಲಿಕಾನ್ ಅಂತ. ದ ರೈಟ್ ಆನ್ಸರ್ ಇಸ್, ಅದನ್ನ ಫಸ್ಟ್ ಮಾರ್ಕ್ ಮಾಡ್ಬಿಡ್ತೀನಿ ನಾನು ಸ್ಕ್ವೇರ್ ಅಲ್ಲಿ. ಐ ಆಮ್ ಗೋಯಿಂಗ್ ಟು ಮಾರ್ಕ್ ಇಟ್ ದ ರೈಟ್ ಆನ್ಸರ್. ದಟ್ ಇಸ್ ದ ಆಪ್ಷನ್ ನಂಬರ್ 3 ಇದೆಯಲ್ಲ, ಕಾರ್ಬನ್ 14 ಮತ್ತು ಪೊಟ್ಯಾಸಿಯಂ, ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್. ಸೊ ವಿ ಶುಡ್ ಗೆಟ್ ಎಕ್ಸ್ಪ್ಲನೇಷನ್ ಆಫ್ ಇಟ್. ಇದ್ರ ಬಗ್ಗೆ ಒಂದಷ್ಟು ವಿವರಣೆಯನ್ನು ತಿಳ್ಕೊಳ್ಳೋಣ ಒಂದು ಕಡೆಯಿಂದ. ಈಗ ನೋಡಿ, ಇಲ್ಲಿ ಈ ಪುರಾತತ್ವ ಪಳೆಯುಳಿಕೆಗಳ ಕಾಲ ಮತ್ತು ಪ್ರಾಚೀನತೆಯನ್ನು ಕಂಡುಹಿಡಿಯಲಿಕ್ಕೆ ಕಾರ್ಬನ್ ಡೇಟಿಂಗ್ ಅಂತಕ್ಕಂಥ ಒಂದು ವಿಧಾನವನ್ನು ಬಳಸ್ತಾರೆ. ಸೊ ಈ ವಿಧಾನದಲ್ಲಿ C14 ಅಂತಕ್ಕಂಥ ಒಂದು ಐಸೋಟೋಪ್ನ ಯೂಸ್ ಮಾಡ್ತಾರೆ. ಕಾರ್ಬನ್ 14 ಅಂತಾರೆ, ಅದೊಂದು ಐಸೋಟೋಪ್, ಅದನ್ನ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ವಿಧಾನವನ್ನು ಫಾರ್ ದ ಫಸ್ಟ್ ಟೈಮ್ ಡೆವಲಪ್ ಮಾಡಿದ್ದಾರೋ, ಯಾರು ಕಂಡುಹಿಡಿದ್ರು ಅಂದ್ರೆ 1940ರಲ್ಲಿ ವಿಲ್ಲಾರ್ಡ್ ಲಿಬ್ಬಿ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಮೊದಲು ಇದನ್ನ ಅಭಿವೃದ್ಧಿಪಡಿಸ್ತಾರೆ. ಈ ಕಾರ್ಬನ್ 14 ಅಂತಕ್ಕಂಥದ್ದು ಕಾರ್ಬನ್ನ ಒಂದು ಐಸೋಟೋಪ್, ಅದು ಒಂದು ವಿಕಿರಣ ಪಟುವಾಗಿರುತ್ತೆ, ನಿಮಗೆಲ್ಲ ಗೊತ್ತಿರಲಿ ಅದು. ಸೊ ಇದು ಏನ್ ಮಾಡುತ್ತೆ ಅಂದ್ರೆ, ಅಲ್ಪ ಪ್ರಮಾಣದಲ್ಲಿ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಎಲ್ಲಾ ವಸ್ತುಗಳು ಪ್ರಾಣಿ, ಸಸ್ಯ ಮತ್ತು ಅವುಗಳ ಉಳಿಕೆಗಳಲ್ಲಿ ಇರುತ್ತವೆ. ನೋಡಿ, ಯಾವ್ದ್ರಲ್ಲಿ ಇರುತ್ತೆ? ವಸ್ತುಗಳು, ಪ್ರಾಣಿಗಳು, ಸಸ್ಯ ಮತ್ತು ಅವುಗಳ ಉಳಿಕೆಗಳಲ್ಲಿ ಇರುತ್ತೆ. ಹಾಗಾಗಿ ಪ್ರಾಣಿಗಳು ಸತ್ತಾಗ, ಮರ ಗಿಡಗಳು ಒಣಗಿದಾಗ ಅವುಗಳಲ್ಲಿನ ಕಾರ್ಬನ್ 14ನ ಪ್ರಮಾಣ ತುಂಬಾ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಎಷ್ಟು ನಿಧಾನವಾಗಿ ಕಡಿಮೆ ಆಗುತ್ತೆ ಅಂದ್ರೆ ಅದನ್ನ ಹೇಳ್ಬಿಟ್ರೆ ನೀವೆಲ್ಲ ಆಶ್ಚರ್ಯ ಪಡ್ತೀರಾ. ಸೊ ಕಾರ್ಬನ್ 14 ತನ್ನ ಅರ್ಧದಷ್ಟಾಗಲು, ಕಾರ್ಬನ್ 14 ಅಂತಕ್ಕಂಥದ್ದು ತನ್ನ ಅರ್ಧದಷ್ಟಾಗಲು ಎಷ್ಟು ವರ್ಷಗಳು ಬೇಕಾಗುತ್ತೆ? ಸುಮಾರು 5730 ವರ್ಷಗಳು ಬೇಕಾಗುತ್ತೆ. ಇದರ ಒಂದು ಆಧಾರದ ಮೇಲೆ ಪಳೆಯುಳಿಕೆಗಳ ಆಯಸ್ಸನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಪ್ರಾಚ್ಯ ಸಂಶೋಧನಾ ಇಲಾಖೆಯವರು ಇದನ್ನ, ಎಸ್ಕಾವೇಷನ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಯೂಸ್ ಮಾಡ್ತಾರೆ. ಸೊ ಸರಿಯಾದಂಥ ಉತ್ತರ 91ನೇ ಕ್ವಶನ್ಗೆ ಕಾರ್ಬನ್ 14 ಮತ್ತೆ ಪೊಟ್ಯಾಷಿಯಂ ಅಂತಕ್ಕಂಥದ್ದು. ಸೊ ಲೆಟ್ಸ್ ಮೂವ್ ಆನ್. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ಈಗ. ಇಲ್ಲಿ ದಟ್ ಈಸ್ 92. ನೋಡಿ, ಇಲ್ಲಿದೆ ಇಲ್ಲಿ. ಶ್ರೀ ದಯಾರಾಮ್ ಸಹಾನಿಯವರು ಹರಪ್ಪ ನಿವೇಶನವನ್ನು ಕಂಡುಹಿಡಿದ ವರ್ಷ ಅಂತ. ಶ್ರೀ ದಯಾರಾಮ್ ಸಹಾನಿಯವರು ಹರಪ್ಪ ನಿವೇಶನವನ್ನು ಕಂಡುಹಿಡಿದ ವರ್ಷ. ನೋಡಿ, 2015ರಲ್ಲಿ ಈ ಕ್ವಶನ್ ಇತ್ತು. ಈಗ 2024ರಲ್ಲಿ ಬೇರೆ ಪ್ರದೇಶವನ್ನು ಕೊಟ್ಬಿಟ್ಟು ಯಾರು ಡೆವಲಪ್ ಮಾಡಿದ್ರು ಅಥವಾ ಯಾರು ಸಂಶೋಧನೆ ಮಾಡಿದ್ರು ಅಂತ ಕೇಳ್ಬೋದು. ಸೊ ಈ ಒಂದು ಕ್ವಶನ್ಗೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಇದೆಯಲ್ಲ, 1921, 1921, ಇಟ್ಸ್ ದ ರೈಟ್ ಆನ್ಸರ್. ಇಲ್ಲಿ ದಯಾರಾಮ್ ಸಹಾನಿಯವರು ಹರಪ್ಪ ನಿವೇಶನವನ್ನು ಕಂಡುಹಿಡಿದ ವರ್ಷ 1921. ಈಗ ನಾನೇನು ಮಾಡ್ತೀನಿ, ಒಂದಷ್ಟು ಪ್ರದೇಶಗಳು ಮತ್ತು ಅವುಗಳನ್ನು ಯಾರು ನಿವೇಶನ ಮಾಡ್ತಾರೆ ಮತ್ತು ಅದು ಎಲ್ಲಿದೆ ಅಂತ, ಯಾವ ಪ್ಲೇಸ್ ಇದೆ ಅದನ್ನು ನಿಮಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಈಗ. ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಹರಪ್ಪ. 1921ರಲ್ಲಿ, ಸೊ ಇದನ್ನೇ ಸ್ಟಾರ್ಟ್ ಮಾಡೋಣ. ಹರಪ್ಪ ಅಂತಕ್ಕಂಥ ಒಂದು ನಿವೇಶನವನ್ನು ಕಂಡುಹಿಡಿತಾರೆ. ಸೊ ಯಾರಪ್ಪ ಅಂದರೆ ದಯಾರಾಮ್ ಸಹಾನಿಯವರು. ಇದು ಎಲ್ಲಿ ಬರುತ್ತೆ ಅಂದರೆ ಪಾಕಿಸ್ತಾನದ ಗೋಮರಿ ಜಿಲ್ಲೆಯಲ್ಲಿ. ಸೊ 1927ರಲ್ಲಿ ಮೊಹೆಂಜೊದಾರೋ RD ಬ್ಯಾನರ್ಜಿ ಅವರು ಅದನ್ನು ಸಂಶೋಧನೆ ಮಾಡ್ತಾರೆ. ಅದು ಕೂಡ ಪಾಕಿಸ್ತಾನದ ಲರ್ಟಾನ್ ಜಿಲ್ಲೆಯಲ್ಲಿ ಬರುತ್ತೆ. ಇನ್ನು 1931ರಲ್ಲಿ ಚುನ್ಹುದಾರೋ ಅಂತಕ್ಕಂಥ ಒಂದು ಪ್ರದೇಶವನ್ನು ಅಥವಾ ನಿವೇಶನವನ್ನು NG ಮಜುಂದಾರ್ ಅವರು ಅದನ್ನು ಸಂಶೋಧನೆ ಮಾಡ್ತಾರೆ. ಅದು ಬಂದ್ಬಿಟ್ಟು ಸಿಂಧ್ನ ಪಾಕಿಸ್ತಾನ, ಅಂದರೆ ಪಾಕಿಸ್ತಾನದ ಸಿಂಧಲ್ಲಿರುತ್ತೆ ಅದು. ಇನ್ನು 1953ರಲ್ಲಿ ಕಾಲಿಬಂಗನ್ ಅಂತಕ್ಕಂಥ ನಿವೇಶನವನ್ನು ಸಂಶೋಧನೆ ಮಾಡ್ತಾರೆ. ಆ ಘೋಷಿ ಅಂತಕ್ಕಂಥವ್ರು, ಅದು ಬಂದ್ಬಿಟ್ಟು ರಾಜಸ್ಥಾನದ ಗಂಗಾನಗರದಲ್ಲಿ ಇರುತ್ತೆ. ಸೊ 1957ರಲ್ಲಿ ಲೋತಾಲನ್ನು ಡಿಸ್ಕವರ್ ಮಾಡ್ತಾರೆ ಡಾಕ್ಟರ್ SR ರಾವ್ ಅಂತಕ್ಕಂಥವ್ರು, ಅದು ಬಂದ್ಬಿಟ್ಟು ಗುಜರಾತಲ್ಲಿ ಇರುತ್ತೆ. ಹೀಗೆ ಇನ್ನೂ ಹಲವಾರು ಪ್ರದೇಶಗಳು ಮತ್ತು ನಿವೇಶನ ಬರುತ್ತೆ. ಇವೆಲ್ಲ ನಿಮಗೆ 8th ಬುಕ್ಸಲ್ಲೇ ನಿಮಗೆ ಅವೈಲೇಬಲ್ ಆಗಿಬಿಡುತ್ತೆ. 8th ಮತ್ತು ಮೇ ಬಿ ಒಂದು 7ನೇ ಕ್ಲಾಸ್ ಬುಕ್ಕಲ್ಲೇ ಸೋಷಿಯಲ್ ಸೈನ್ಸಲ್ಲಿ ಇರುತ್ತೆ. ನಿಮಗೆ ದಯಮಾಡಿ ಅದಕ್ಕೆ ಹೇಳೋದು, ಯಾಕಂದರೆ ಪಠ್ಯ ಪುಸ್ತಕವನ್ನು ರೆಫರ್ ಮಾಡಿ, ಎಲ್ಲ ವಿಚಾರಗಳು ನಿಮಗೆ ಅಲ್ಲಿ ಲಭ್ಯ ಆಗುತ್ತೆ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. 91 ಆಯಿತು, 92 ಆಯಿತು. ಈಗ 93ನೇ ಕ್ವಶನ್ನು ಭಾಳ ಡೆಡ್ ಈಸಿ ಇದೆ. ಇದು ಇಟ್ಸ್ ಎ ವೆರಿ ಈಸಿಯೆಸ್ಟ್ ಕ್ವಶನ್ ಇದು. ನೋಡಿ, ಇಲ್ಲಿ ಇತಿಹಾಸದ ಪಿತಾಮಹ ಯಾರು ಅಂತಿದೆ, ದ ಫಾದರ್ ಆಫ್ ಹಿಸ್ಟ್ರಿ, ಪಾಲಿಬಿಯಾಸ್, ಕಾಲ್ಮಾರ್ಕ್ಸ್, ಹೆರೋಡಟಸ್, ಅರ್ನಾಲ್ಡ್ ಟೈನ್ಬಿ ಅಂತ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3 ಇದೆಯಲ್ಲ, ಹೆರೋಡಟಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ತುಂಬ ಪೇಪರ್ಸಲ್ಲಿ ಕೇಳಿರೋದನ್ನ. ಸೊ ನೆಕ್ಸ್ಟು ಯಾವುದಾದ್ರೂ ಬೇರೆ ಸಬ್ಜೆಕ್ಟ್ಗೆ ಪಿತಾಮಹ ಯಾರು ಅಂತ ಕೇಳ್ಬೋದು. ಈಗ ನಾನು ಒಂದಷ್ಟು ವ್ಯಕ್ತಿಗಳ ಹೆಸರು ಮತ್ತು ಅವ್ರು ಯಾವುದಕ್ಕೆ ಸಂಬಂಧಪಟ್ಟಿದ್ದು ನೋಡೋಣ. ಈಗ
ಈಗ ನಮಗೆ ಏನು ಗೊತ್ತಾಗಿದೆ ನಮಗೆ ಈಗ ಹೆರೋಡೋಟಸ್ ಅಂತಕ್ಕಂಥವ್ರು ದ ಫಾದರ್ ಆಫ್ ಹಿಸ್ಟ್ರಿ ಅಂತ ಗೊತ್ತಾಯ್ತು ನಮಗೆ. ಅದೇ ಥರ ಈ ಪಾಲಿಬಿಯಾಸ್ ಅಂತ ಇದಾರಲ್ಲ ಅವರೊಬ್ಬರು ಇತಿಹಾಸಕಾರವರು. ಇನ್ನು ಕಾರ್ಲ್ ಮಾರ್ಕ್ಸ್ ಒಬ್ಬ ಕಮ್ಯುನಿಸ್ಟ್ ವಾದಿ. ಇನ್ನು ಅರ್ನಾಲ್ಡ್ ಟೈನ್ಬಿ ಕೂಡ ಒಬ್ಬ ಇತಿಹಾಸಕಾರ. ಸೊ ದ ಫಾದರ್ ಆಫ್ ಬಯಾಲಜಿ ಯಾರಪ್ಪ ಅಂದರೆ ದಟ್ ಈಸ್ ಅರಿಸ್ಟಾಟಲ್. ದ ಫಾದರ್ ಆಫ್ ಕೆಮಿಸ್ಟ್ರಿ ಯಾರಪ್ಪ ಅಂದರೆ ಆಂಟೋನಿ ಲೆವೋಸಿಯರು. ದ ಫಾದರ್ ಆಫ್ ಫಿಸಿಕ್ಸ್ ಯಾರು ಅಂದರೆ ಐನ್ಸ್ಟೈನು. ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಯಾರಪ್ಪ ಅಂದರೆ ದ ಫಾದರ್ ಆಫ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂದರೆ ಆಡಮ್ ಸ್ಮಿತ್. ಇನ್ನು ಆಯುರ್ವೇದದ ಪಿತಾಮಹ ಯಾರಪ್ಪ ಅಂದರೆ ಚರಕ. ತಳಿಶಾಸ್ತ್ರದ ಪಿತಾಮಹ ಯಾರು ಅಂದರೆ ಗ್ರೆಗರ್ ಮೆಂಡಲ್. ಜೀವ ವಿಕಾಸವಾದದ ಪಿತಾಮಹ ಯಾರು ಅಂದರೆ ಚಾರ್ಲ್ಸ್ ಡಾರ್ವಿನ್. ಹಾಗೆಯೇ ತತ್ವಶಾಸ್ತ್ರದ ಪಿತಾಮಹ ಯಾರು ಅಂದರೆ ಸಾಕ್ರೆಟಿಸು. ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂದರೆ ಅಗಸ್ಟ್ ಕಾಮ್ಟೆ. ದ ಫಾದರ್ ಆಫ್ ಜಾಗ್ರಫಿ ಯಾರು ಅಂದರೆ ಎರಾಟೋಸ್ಥೆನೀಸ್. ಅಂಡ್ ಲಾಸ್ಟ್ ಒನ್ ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಯಾರು ಅಂದರೆ ಅರಿಸ್ಟಾಟಲ್. ಇವೆಲ್ಲ ವಿಷಯಗಳು ನಿಮಗೆ ಗೊತ್ತಿರಬೇಕು. ಸೊ ಯಾವ ವರ್ಷದ TET ಎಕ್ಸಾಮಲ್ಲಿ ಯಾವ ಕ್ವಶನನ್ನು ಹೆಂಗೆ ಕೇಳ್ತಾರೆ ಹೇಳಲಿಕ್ಕಾಗಲ್ಲ. ಹಾಗಾಗಿ ಎಲ್ಲ ವಿಚಾರಗಳ ಒಂದು ಸಮಗ್ರ ಮಾಹಿತಿ ನಮಗಿದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ 94. ಸೊ ಕ್ವಿಕ್ಕಾಗಿ ಎಲ್ಲವನ್ನು ಬೇಗ ಮುಗಿಸ್ಬೋಣ ಈಗ. ಸೊ ದ ಟೈಮ್ ಇಸ್ ಮೂವಿಂಗ್ ಆನ್. ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರಾನಾಥದಲ್ಲಿ ನೀಡಿದ ಘಟನೆ ಅಂತ ನೋಡಿ. ಇದನ್ನು ಹೆಂಗ್ ಬೇಕಾದ್ರೂ ಕ್ವಶನ್ ಟ್ವಿಸ್ಟ್ ಮಾಡ್ಬೋದು. ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದ ಅಂತ ಕೇಳ್ತಾರೆ. ಇಲ್ಲಿ ಏನು ಕೇಳಿದರೆ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರಾನಾಥದಲ್ಲಿ ನೀಡಿದಂಥ ಘಟನೆ. ಅದಕ್ಕೆ ಏನಂತ ಕರೀತಾರೆ ಅಂತ ಹೆಸರು ಇಲ್ಲಿ ನೋಡಿ. ಇಲ್ಲಿ ಒಂದು 4 ಆಪ್ಷನ್ ಇದೆ. ಮೊದಲನೇದು ಧರ್ಮ ಬೋಧನ, ಸೆಕೆಂಡ್ ಒಂದು ಧರ್ಮಚಕ್ರ ಪ್ರವರ್ತನ, ನಂಬರ್ 3 ಧರ್ಮ ಪ್ರವರ್ತನ, ನಂಬರ್ 4 ಧರ್ಮ ಸ್ಥಾಪನಾ ಅಂತ ಇದೆ. ಸೊ 94ನೇ ಪ್ರಶ್ನೆಗೆ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 2 ಇದೆಯಲ್ಲ, ಧರ್ಮಚಕ್ರ ಪ್ರವರ್ತನ ಅಂತ. ಇಟ್ಸ್ ಎ ರೈಟ್ ಆನ್ಸರ್. ಇದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ತಿಳ್ಕೊಳ್ಳೋದಾದ್ರೆ, ಗೌತಮ ಬುದ್ಧ ಜ್ಞಾನೋದಯವನ್ನು ಪಡ್ಕೊಂಡಂತ ನಂತರ ಅವನೇನು ಮಾಡ್ತಾನೆ, ವಾರಣಾಸಿಯ ಬಳಿ ಇರತಕ್ಕಂಥ ಸಾರಾನಾಥದ ಜಿಂಕೆವನದಲ್ಲಿ ಅವನು ತನ್ನ ಮೊದಲ ಪ್ರವರ್ತನವನ್ನು ಅಥವಾ ಒಂದು ಪ್ರವಚನವನ್ನು ನೀಡ್ತಾನೆ. ಸೊ ಅದನ್ನ ಇಲ್ಲಿ ಧರ್ಮಚಕ್ರ ಪ್ರವರ್ತನ ಅಂತ ಇಲ್ಲಿ ಕರೀತಾರೆ. ಇಲ್ಲಿ ಏನು ಮಾಡ್ತಾನೆ ಅವನು, ಧರ್ಮಚಕ್ರ ಪ್ರವರ್ತನೆಯ ಬಗ್ಗೆ ಸುಮಾರು 5 ಜನರಿಗೆ ಬೋಧನೆಯನ್ನು ಮಾಡ್ತಾನೆ. 5 ಜನರಿಗೆ ನೋಡಿ, ಯಾರ್ಯಾರು 5 ಜನ, ಕೊಂಡಣ್ಣ, ಏಪು, ಬೌವಾಜಿ, ಮಹಾನಾಮ ಮತ್ತು ಅನ್ಸಾಜಿ ಅಂತ. ಈ 5 ಜನರಿಗೆ ಅವನು ಎಲ್ಲರೂ ಬಹಳ ನೆಚ್ಚಿನ ಶಿಷ್ಯರಾಗಿರ್ತಾರೆ. ಅವ್ರಿಗೆ ಈ ಧರ್ಮಚಕ್ರ ಪ್ರವರ್ತನವನ್ನು ಅವನು ಬೋಧನೆ ಮಾಡುವಂಥದ್ದು. ಇವೆಲ್ಲ ತಿಳ್ಕೊಳ್ಬೇಕು ನೀವು. ಸೊ ನೆಕ್ಸ್ಟು ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ 94. ನೋಡಿ, ಈ ರೀತಿಯ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಂಡು ಗ್ರಹಿಸ್ಕೊಳ್ಬೇಕು. ಸೊ ಭಾಳ ಕನ್ಫ್ಯೂಸ್ ಮಾಡ್ತಕ್ಕಂಥ ಕ್ವಶನ್ ಇದು, ಹೇಳಿಕೆ ಆಧಾರಿತ ಪ್ರಶ್ನೆಗಳು ಇವೆಲ್ಲ ನಿಮಗೆ. ನೋಡಿ ಇಲ್ಲಿದೆ, ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ. ಸೊ ಹೇಳಿಕೆ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತ ಗೊತ್ತಾಗಬೇಕಾದ್ರೆ ನೀವು ಪಠ್ಯ ಪುಸ್ತಕವನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಂಡಿರಬೇಕು ಪ್ರತಿಯೊಂದು ವಿಚಾರಗಳನ್ನು. ನೋಡಿ, ಮೊದಲನೇದು, ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ ಅಂತ ಇದೆ. ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸ್ನನ್ನು ಸೋಲಿಸಿ ಅವನ ಮಗಳನ್ನು ವಿವಾಹವಾದನು ಅಂತ ಇದೆ. ಮಹಾವೀರನು ಪವಿತ್ರ ಕ್ಷೇತ್ರಗಳಾದಂಥ ಲುಂಬಿನಿವನ, ಕಪಿಲವಸ್ತು, ಸಾರಾನಾಥಗಳಲ್ಲಿ ಧರ್ಮಗೋಷ್ಠಿಯನ್ನು ಏರ್ಪಾಡು ಮಾಡ್ತಾನೆ. ಡಿ, ಶ್ರವಣ ಬೆಳಗೊಳ ಜೈನ ಧರ್ಮದ ಪುಣ್ಯಕ್ಷೇತ್ರ. ಇದರಲ್ಲಿ ಯಾವುದು ತಪ್ಪಿದೆ ಅಂತ, ಯಾವುದು ಸರಿ ಇದೆ ಅಂತ ಚೂಸ್ ಮಾಡಬೇಕು. ಈ 4 ಆಪ್ಷನ್ ಇದೆ. ಎ, ಬಿ ಮತ್ತು ಡಿ ಸರಿಯಾಗಿದೆ ಅಂತ ಇದೆ, ಬಿ, ಸಿ ಮತ್ತು ಎ ಸರಿಯಾಗಿವೆ ಅಂತ ಇದೆ, ಸಿ ಮತ್ತು ಎ ತಪ್ಪು ಅಂತ ಇದೆ, 4 ಬಿ ಮತ್ತು ಡಿ ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಯಾವ್ದು ಸರಿ ಇಲ್ಲಿ? ಸೊ 95ನೇ ಪ್ರಶ್ನೆಗೆ ನೋಡಿ, ಇಲ್ಲಿ ಮೊದಲನೇ ಆನ್ಸರ್ ಇದೆಯಲ್ಲ, ಎ, ಬಿ ಮತ್ತು ಡಿ ಸರಿಯಾಗಿದೆ ಅಂತ. ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಶೋಕನನ್ನ ದೇವನಾಂಪ್ರಿಯ ಅಶೋಕ ಅಂತ ಕರೀತಾರೆ. ಶಾಸನವನ್ನು ಓಡಿಸ್ತಕ್ಕಂಥ ಪ್ರಥಮ ದೊರೆ ಅಥವಾ ಚಕ್ರವರ್ತಿ ಅಂತ ಕರೀತಾರೆ. ಅವೆಲ್ಲ ಮರೆಯಕ್ಕೆ ಆಗಲ್ಲ ಇಷ್ಟೇ ಓದಿರೋರಿಗೆ. ಹಾಗಾಗಿ ಮೊದಲನೇದು ಸರಿಯಾಗುತ್ತೆ ಅದು ಒಂದು ಹೇಳಿಕೆ. ಅಶೋಕನು ಶಿಲಾಶಾಸನವನ್ನು ಓಡಿಸಿದ ಭಾರತದ ಮೊದಲ ಸಾಮ್ರಾಟ, ಅದು ಸರಿ ಇದೆ. ಸೊ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ನ ಸೋಲಿಸಿ ಅವನ ಮಗಳನ್ನು ವಿವಾಹವಾಗ್ತಾನೆ, ಅದು ಕೂಡ ಸರಿಯಾದಂಥ ಹೇಳಿಕೆ. ಇನ್ನು ಸಿ ಇದೆಯಲ್ಲ, ಸೊ ಸಿ ಬಂದ್ಬಿಟ್ಟು ಇಲ್ಲಿ ತಪ್ಪಾಗಿದೆ. ಅದು ಯಾವುದು? ಮಹಾವೀರನು ಪವಿತ್ರ ಕ್ಷಣದ ಲುಂಬಿನಿವನ, ಕಪಿಲಾವಸ್ತು, ಸಾರನಾಥ್ ಧರ್ಮಗೋಷ್ಠಿನ ಏರ್ಪಡಿಸಿದ. ಆ್ಯಕ್ಚುಲಿ ಇದು ಗೌತಮ ಬುದ್ಧನಿಗೆ ಸಂಬಂಧಪಟ್ಟಂಥ ಪ್ಲೇಸಸ್ ಇದು. ಅದು ಮಹಾವೀರನಿಗೆ ಬರಲ್ಲ, ಅದು ಅಲ್ಲಿ ಕೆಲವೊಂದು ಪ್ರದೇಶಗಳು. ಹಾಗಾಗಿ ಸಿ ತಪ್ಪಾಗಿದೆ. ಇನ್ನು ಕೊನೆಯದು ಡಿ ಇದೆಯಲ್ಲ, ಶ್ರವಣ ಬೆಳಗೊಳ ಜೈನ ಧರ್ಮದ ಪುಣ್ಯಕ್ಷೇತ್ರ ಅಂತ ಇದೆ. 100% ಅದು ರೈಟ್ ಆನ್ಸರ್. ಅದು ಶ್ರವಣ ಬೆಳಗೊಳವನ್ನು ಜೈನ ಧರ್ಮದ ಒಂದು ಪುಣ್ಯಕ್ಷೇತ್ರ ಅಂತ ಅದನ್ನು ಇಲ್ಲಿ ಕರೀತಾರೆ. ಇನ್ನು ಈ ಕರ್ನಾಟಕದ ಚಿತ್ರದುರ್ಗ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ ಜಿಲ್ಲೆಗಳಲ್ಲಿ ಅಶೋಕನ ಈ ಬಂಡೆ ಶಾಸನಗಳನ್ನು ನಾವು ನೋಡ್ತೀವಿ ನಾವು. ಹಾಗಾಗಿ ನಾವು ಭಾಳ ಪ್ರಮುಖವಾಗಿ ತಿಳ್ಕೊಳ್ಬೇಕು ಅದನ್ನು. ಇನ್ನು ನಿಮಗೆ ಈ ಶ್ರವಣ ಬೆಳಗೊಳದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳಬೇಕು ಅಂದರೆ, ಕರ್ನಾಟಕದ ಹಾಸನ ಜಿಲ್ಲೆಯ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ ಯಾವುದಪ್ಪ ಅಂದರೆ ಅದು ಶ್ರವಣ ಬೆಳಗೊಳ. ಇಲ್ಲಿ ಸುಮಾರು 57 ಅಡಿ ಎತ್ತರ ಇರತಕ್ಕಂಥ ಏಕಶಿಲಾ ಬಾಹುಬಲಿ ಮೂರ್ತಿ ಇದೆ. ಇದನ್ನು ಯಾರು ಮಾಡಿಸ್ತಾರೆ ಅಂದರೆ, ಗಂಗರ ಮಂತ್ರಿಯಾಗಿದ್ದಂಥ ಚಾವುಂಡರಾಯ ಆತನ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡ್ತಾನೆ.
ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ 12 ವರ್ಷಗಳಿಗೆ ಒಂದ್ಸಲ ಆ ಗೊಮಟೇಶ್ವರ ಮೂರ್ತಿಗೆ ಮಹಾಮಸ್ತಕಾಭಿಷೇಕ ಅಂತಕ್ಕಂಥದ್ದು ನಡೀತಿದೆ. ತಲತಲಾಂತರದಿಂದ ಅದು ನಡ್ಕೊಂಡು ಬಂದಿದೆ ಅದು. ಸೊ ಕ್ರಿಸ್ತಪೂರ್ವ 298ರಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಶ್ರವಣ ಬೆಳಗುಳದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದು ಮರಣ ಹೊಂದಿದೆಂದು ಹೇಳಲಾಗುತ್ತದೆ. ಅದು ಹಿಸ್ಟ್ರಿ ಅದು. ಸೊ ಎಲ್ಲಿ ಚಂದ್ರಗುಪ್ತ ಮೌರ್ಯ ತನ್ನ ಲಾಸ್ಟ್ ಡೇಸ್ನ ಸ್ಪೆಂಡ್ ಮಾಡಿದ್ದು ಅಂದರೆ ಈ ಶ್ರವಣ ಬೆಳಗುಳದಲ್ಲಿ ಅವನು ಕಳೆದಿದ್ದು ಅಂತ. ಹಾಗಾಗಿ ಅದನ್ನು ಕೂಡ ಎಲ್ಲಾದರೂ ಒಂದು ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ. ಹಾಗಾಗಿ ಈ ಒಂದು 95 ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ, ಬಿ ಮತ್ತು ಡಿ ಸರಿಯಾಗಿದೆ ಅಂತಿದೆಯಲ್ಲ, ಇಟ್ಸ್ ಎ ರೈಟ್ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 96ಅಲ್ಲಿ, ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ ಅಂತ. ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ 4 ಇದೆಯಲ್ಲ, ಇಲ್ಲಿ ಫಸ್ಟ್ ಅದನ್ನು ನಾನು ಸ್ಕ್ವೇರಲ್ಲಿ ಮಾರ್ಕೆ ಮಾಡ್ಬಿಡ್ತೀನಿ ಸರಿಯಾದಂಥ ಉತ್ತರವನ್ನು. ಮಥುರಾ, ಕಾನಿಷ್ಕಪುರ, ತಕ್ಷಶಿಲೆ ಮತ್ತು ಗಾಂಧಾರ ಅಂತಿದೆ ನೋಡಿ. ಇಲ್ಲಿ ಮಥುರಾ, ಕಾನಿಷ್ಕಪುರ, ತಕ್ಷಶಿಲೆ ಮತ್ತು ಗಾಂಧಾರ ಅಂತಿದೆಯಲ್ಲ, ಇಲ್ಲಿ ಈ ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಇಲ್ಲಿ ಕಂಡು ಬರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಒಂದಷ್ಟು ವಿಷಯಗಳನ್ನು ಹೇಳ್ತೀನಿ. ಈ ಗಾಂಧಾರ ಶಿಲ್ಪಕಲೆ ಬಗ್ಗೆ ಈ ಭಾರತದ ಕಲಾ ಇತಿಹಾಸದಲ್ಲೇ, ಕಲಾ ಹಿಸ್ಟ್ರಿಯಲ್ಲೇ ಗಾಂಧಾರ ಕಲೆ ಅಂತಕ್ಕಂಥದ್ದು ಒಂದು ಅಗ್ರಸ್ಥಾನ ಅಥವಾ ಒಂದು ಪ್ರಮುಖ ಸ್ಥಾನಮಾನವನ್ನು ಹೊಂದಿದೆ. ಇದು ಈ ಗಾಂಧಾರ ಪ್ರದೇಶ ಅಂದರೆ ಯಾವ್ದು ಬರುತ್ತೆ, ಇಲ್ಲಿ ಇಂದಿನ ಪೆಶಾವರ್ ಪಟ್ಟಣದ ಸುತ್ತಮುತ್ತ ಇರತಕ್ಕಂಥ ಪ್ರದೇಶ. ಅದೇನಾಗುತ್ತೆ, ವಿದೇಶಿ ಆಳ್ವಿಕೆಯ ಕಾಲದಲ್ಲಿ ಬೆಳೆದು ಬಂದಂಥ ಒಂದು ಕಲೆ, ಅದನ್ನು ಗಾಂಧಾರ ಶಿಲ್ಪಕಲೆ ಅಂತ ಕರೆಯಲಾಗುತ್ತೆ. ಸೊ ಇದು ಬಂದ್ಬಿಟ್ಟು ಬ್ಯಾಕ್ಟ್ರಿಯನ್ನು, ಪಾರ್ಥಿಯನ್ನು ಮತ್ತು ಕುಶಾಣರ ಕಾಲದಲ್ಲಿ ಬೆಳವಣಿಗೆ ಹೊಂದುತ್ತೆ. ಸೊ ಜಾಸ್ತಿ ಡೆವಲಪ್ ಆಗೋದು ಯಾರ ಒಂದು ಪೀರಿಯಡಲ್ಲಿ, ಅದು ಬ್ಯಾಕ್ಟ್ರಿಯನ್ನು, ಪಾರ್ಥಿಯನ್ನು ಮತ್ತು ಕುಶಾಣರ ಕಾಲದಲ್ಲಿ. ಸೊ ಈ ಗಾಂಧಾರ ಕಲೆಯನ್ನು ಗ್ರೀಕೋ ಬೌದ್ಧ, ಇಂಡೋ ಗ್ರೀಕ್ ಮತ್ತು ಗ್ರೀಕ್ ರೋಮನ್ ಅಂತ ಕರೀತಾರೆ. ಗ್ರೀಕೋ ಬೌದ್ಧ, ಇಂಡೋ ಗ್ರೀಕ್ ಮತ್ತು ಗ್ರೀಕ್ ರೋಮನ್ ಶಿಲ್ಪಕಲೆ ಅಂತ ಕರೀತಾರೆ. ಸೊ ಈ ಸಾರನಾಥ, ಈ ಮಥುರಾ, ಕಾನಿಷ್ಕಪುರ, ತಕ್ಷಶಿಲಾ, ಗಾಂಧಾರ ಇವುಗಳ ಕಡೆ ಎಲ್ಲ ಇದು ಹೆಚ್ಚಾಗಿ ಈ ಒಂದು ಶಿಲ್ಪಕಲೆ ಕಂಡುಬರುತ್ತೆ. ಸೊ ನೆಕ್ಸ್ಟು ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ 97. ನೋಡಿ ಇಲ್ಲಿ 97 ಕ್ವಶನ್ನು ಇಸ್ ಲೈಕ್ ಇದು ಮ್ಯಾಥ್ಸ್ ದ ಫಾಲೋಯಿಂಗ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಪಟ್ಟಿ ಎ ಮತ್ತು ಪಟ್ಟಿ ಬಿ ಅಂತ ಇದೆ. ಪಟ್ಟಿ ಎಯನ್ನು ಪಟ್ಟಿ ಬಿಗೆ ಯಾವುದು ಸರಿಯಾಗಿ ಹೊಂದುತ್ತೆ ಅದನ್ನು ಇಲ್ಲಿ ಮ್ಯಾಚ್ ಮಾಡಿ ಬರೀಬೇಕು. ನೋಡಿ ಇಲ್ಲಿ ಪಟ್ಟಿ ಎನಲ್ಲಿ ಗ್ರಂಥಕರ್ತರಿದ್ದಾರೆ, ಪಟ್ಟಿ ಬಿಯಲ್ಲಿ ಅವರು ಬರೆದಿರತಕ್ಕಂಥ ಗ್ರಂಥಗಳ ಪಟ್ಟಿ ನೀಡಲಾಗಿದೆ. ಸೊ ವರಾಹಮಿರ, ಆರ್ಯಭಟ, ವಿಷ್ಣು ಶರ್ಮ ಮತ್ತು ಕಾಳಿದಾಸ ಅಂತಿದೆ. ಯಾರು ಏನೇನು ಬರೆದ್ರು ಅಂತ ಹೇಳ್ಬೇಕು ಇಲ್ಲಿ. ಸೊ ವರಾಹಮಿರ ಬರೆದಂಥ ಒಂದು ಗ್ರಂಥ ಯಾವುದಪ್ಪ ಇಲ್ಲಿ ಅಂದರೆ ದಟ್ ಈಸ್ ಒಂದು ಕಡೆಯಿಂದ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಾವು ಬೃಹತ್ ಸಮಿತಿ ಅಂತಿದೆ ನೋಡಿ ಇಲ್ಲಿ ಒಂದು. ಸೊ ವೆರ್ ಇಸ್ ದಟ್, ಅದು ವರಾಹಮಿರ ಬರೆದಿದ್ದು. ಸೊ ವೇಟ್ ಫಾರ್ ಇಟ್. ಎಸ್ ನೋಡಿ ಇಲ್ಲಿ ವರಾಹಮಿರ ಬರೆದಿದ್ದು ಬೃಹತ್ ಜಾತಕ ಅಂತ ಇದೆಯಲ್ಲ, ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇನ್ನು ಆರ್ಯಭಟ ಬರೆದಿದ್ದು ಯಾವುದಪ್ಪ ಅಂದರೆ ಒಂದು ಸೂರ್ಯ ಸಿದ್ಧಾಂತ, ಅವನು ಬರೆದಂಥ ಒಂದು ಗ್ರಂಥ. ಇನ್ನು ವಿಷ್ಣು ಶರ್ಮ ಬರೆದಿದ್ದು ದಟ್ ಈಸ್ 5 ಇದೆಯಲ್ಲ ಇಲ್ಲಿ ಪಂಚತಂತ್ರ ಅಂತ, ಅದು ಸರಿಯಾಗುತ್ತೆ ಗ್ರಂಥ ಅದು. ಇನ್ನು ಕೊನೆಯದಾಗಿ ಸೊ ಕಾಳಿದಾಸಂದು ಇಲ್ಲಿ ಮೇಘದೂತ ಅಂತ. ಇವೆಲ್ಲವೂ ಕೂಡ ಕರೆಕ್ಟಾಗಿ ನೋಡಿ. ವರಾಹಮಿರ ಬೃಹತ್ ಜಾತಕ, ಆರ್ಯಭಟ ಸೂರ್ಯ ಸಿದ್ಧಾಂತ, ವಿಷ್ಣು ಶರ್ಮ ಪಂಚತಂತ್ರ, ಕೊನೆಯದಾಗಿ ಕಾಳಿದಾಸ ಯಾವುದಪ್ಪ ಅಂದರೆ ಮೇಘದೂತ. ಯಾಕಂದರೆ ಯಾವ್ಯಾವ ಪರೀಕ್ಷೆಯಲ್ಲಿ ಯಾವೆಲ್ಲ ಗ್ರಂಥಕರ್ತರನ್ನು ಸರಿಯಾದಂಥ ಗ್ರಂಥಗಳನ್ನ ಅವ್ರು ಕೇಳ್ತಾರೆ ಹೇಳಲಿಕ್ಕಾಗಲ್ಲ. ಸೊ ಎಲ್ಲ ಗ್ರಂಥಕರ್ತರು ಮತ್ತು ಗ್ರಂಥವನ್ನು ಬರೆದವರು ನಮಗೆ ಅವುಗಳ ಬಗ್ಗೆ ಸಮಗ್ರವಾದ ಮಾಹಿತಿ ಇರಬೇಕು. ನಾನು ಇಲ್ಲಿ ಒಂದಷ್ಟು ಹೇಳ್ಬಿಡ್ತೀನಿ, ಇನ್ನು ಹಾಗೆ ಕೇಳಿಸ್ಕೊಳ್ಳಿ ಸಂಕ್ಷಿಪ್ತವಾಗಿ. ಕೌಟಿಲ್ಯ ಬರೆದಿದ್ದು ಅರ್ಥಶಾಸ್ತ್ರ, ವಿಶಾಖ ದತ್ತ ಬರೆದಿದ್ದು ಮುದ್ರಾ ರಾಕ್ಷಸ, ಜಯದೇವ ಗೀತಗೋವಿಂದ, ಬಾಣಂದು ಹರ್ಷಚರಿತೆ, ಇನ್ನು ಹರ್ಷವರ್ಧನ ಬರೆದಿದ್ದು ನಾಗಾನಂದ ಮತ್ತು ರತ್ನಾವಳಿ, ಅಶ್ವಘೋಷ ಬರೆದಿದ್ದು ಬುದ್ಧಚರಿತೆ, ಕಾಳಿದಾಸಂದು ಶಾಕುಂತಲ ಮತ್ತು ಮೇಘ ಸಂದೇಶ ಅಥವಾ ಮೇಘದೂತ ಅಂತ ಬರುತ್ತೆ. ಇನ್ನು ವರಾಹಮಿರ ಬೃಹತ್ ಸಂಹಿತೆ, ಅಮರಸಿಂಹ ವ್ಯಾಕರಣವನ್ನು ಬರೀತಾನೆ. ಇನ್ನು ಪಾಣಿನಿ ಅಷ್ಟಾಧ್ಯಾಯ ಅಂತ ಬರುತ್ತೆ ಒಂದು, ಅಥವಾ ಪ್ರಮಾಣ ಸಮುಚ್ಚಯ ಅಂತಲೂ ಕರೀತಾರೆ, ತರ್ಕಶಾಸ್ತ್ರ ಅದು ಪ್ರಮಾಣ ಸಮುಚ್ಚಯ. ಇನ್ನು ಶೂದ್ರಕ್ಕೊಂದು ಮೃಶ್ಚಕಟಿಕ, ಭವಭೂತಿದು ಮಹಾವೀರ ಚರಿತೆ, ವಾತ್ಸಾಯನೊಂದು ಕಾಮಸೂತ್ರ, ವಾಗ್ಭಟೊಂದು ಅಷ್ಟಾಂಗ ಸಂಗ್ರಹ. ಇನ್ನು ಆರ್ಯಭಟ ಬರೆದಿದ್ದು ಆರ್ಯಭಟೀಯಂ ಅಂತಲೂ ಕೂಡ ಒಂದು ಗ್ರಂಥ ಬರುತ್ತೆ ಒಂದು, ಅದು ಬಿಟ್ಟರೆ ಸೂರ್ಯ ಸಿದ್ಧಾಂತ ಅವನೇ ಬರೆದಿದ್ದು. ಇನ್ನು ಭರತ ಮುನಿ ಬರೆದಿದ್ದು ನಾಟ್ಯಶಾಸ್ತ್ರ, ಧನ್ವಂತರಿ ಆಯುರ್ವೇದ ನಿಘಂಟು, ಚರಕ ಸಂಹಿತೆ, ಕಲ್ಹಣ ರಾಜತರಂಗಿಣಿ. ಇವೆಲ್ಲ ತಿಳ್ಕೊಳ್ಬೇಕು ನೀವು ಇಷ್ಟನ್ನು. ಹಾಗಾಗಿ ಒಂಚೂರು ನಿಮ್ಗೆ ಕೇಳಿಸ್ಕೊಳ್ಳಿ ಅಂತ ನಾನು ಇದನ್ನು ಹೇಳಿದ್ದು. ಸೊ ಈಗ ನೆಕ್ಸ್ಟು ಇಲ್ಲಿ ಯಾವುದು ಸರಿಯಾಗುತ್ತೆ ಅಂದರೆ ನೋಡಿ, ಇಲ್ಲಿ ಆಪ್ಷನ್ ನಂಬರ್ ಎ ಇದೆಯಲ್ಲ, 3, 4, 5 ಮತ್ತು 2 ಅಂತಿದೆಯಲ್ಲ, 3, 4, 5, 2 ಆಪ್ಷನ್ ನಂಬರ್ 1 ಅದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ ಇಲ್ಲಿ ಕೂಡಿದಾರಲ್ಲ, ಸೊ ಇಂಥ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಬೇಕು ನೀವು. ಭಾಳ ಟಫೆಸ್ಟ್ ಕ್ವಶನ್ ಇವೆಲ್ಲ. ಈ ಕೆಳಗಿನ ಯಾವ ಗುಂಪಿನಲ್ಲಿ ದಕ್ಷಿಣ ಭಾರತ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಲಾಗಿದೆ? ನೋಡಿ ಎಲ್ಲಿಂದ ಇಲ್ಲಿಗೆ ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಸರಿಯಾದ ರೀತಿಯಲ್ಲಿ ಜೋಡಿಸಲಾಗಿದೆ ಅಂತ. ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಲಾಗಿದೆ. ಕ್ವಶನ್ ನಂಬರ್ 98. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ.
ಅದಕ್ಕೆ ಫಸ್ಟು ಮಾರ್ಕ್ ಮಾಡ್ಬಿಡ್ತೀನಿ ನಾನು ಯಾವ್ದು ಬರುತ್ತೆ ಅಂತ. ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸ್ತಕ್ಕಂಥ ಅನುಕ್ರಮವಾದಂಥ ಒಂದು ದಕ್ಷಿಣ ಭಾರತ ರಾಜ್ಯಗಳು ಯಾವುದಪ್ಪ ಅಂದರೆ ಒಂದು ದೇವಗಿರಿ, ವಾರಂಗಲ್ಲು, ದ್ವಾರಸಮುದ್ರ ಮತ್ತು ಮದುರೈ. ದೇವಗಿರಿ, ವಾರಂಗಲ್ಲು, ದ್ವಾರಸಮುದ್ರ ಮತ್ತು ಮದುರೈ. ಉತ್ತರ ಗೊತ್ತಾಗಿದೆ. ಈಗ ದೇವಗಿರಿ ಬಗ್ಗೆ, ವಾರಂಗಲ್ ಬಗ್ಗೆ, ದ್ವಾರಸಮುದ್ರದ ಬಗ್ಗೆ ಮತ್ತು ಮದುರೈ ಬಗ್ಗೆ ಏನು ಮಾಡಬೇಕು ಈಗ ನಾವು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು. ಈಗ ದೇವಗಿರಿ ಫಸ್ಟು. ದೇವಗಿರಿಯನ್ನು ನಾವು ಇದನ್ನು ದೌಲತಾಬಾದ್ ಅಂತ ಕರೀತಾರೆ. ಇದನ್ನು ಮುಂಚೆ ಎಲ್ಲ ಹಾಗೆ ಕರಿತಾ ಇದ್ದಿದ್ದು. ಐತಿಹಾಸಿಕವಾಗಿ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಂಥ ಒಂದು ಸ್ಥಳ ಇದು. ದೌಲತಾಬಾದ್ ಅಂತ ಕರೀತಾರೆ. ಈಗ ಅದು ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ ಅದು. ಇನ್ನು ವಾರಂಗಲ್ಲು ಈ ಕಾಕತೀಯ ಸಾಮ್ರಾಜ್ಯದ ಒಂದು ರಾಜಧಾನಿ. ಇಟ್ಸ್ ಎ ಕ್ಯಾಪಿಟಲ್ ಆಫ್ ಕಾಕತೀಯ ಡೈನಾಸ್ಟಿ ಅದು. ಇದು ತೆಲಂಗಾಣ ಸ್ಟೇಟಲ್ಲಿ ಬರುತ್ತೆ. ಇದು ತೆಲಂಗಾಣ ಸ್ಟೇಟಲ್ಲಿ ಬರುತ್ತೆ ಯಾವುದು ವಾರಂಗಲ್ಲು. ಇನ್ನು ದ್ವಾರಸಮುದ್ರ ಕ್ಯಾಪಿಟಲ್ ಆಫ್ ಹೊಯ್ಸಳ. ಅದು ಹೊಯ್ಸಳರ ರಾಜಧಾನಿ ಆಗಿರುತ್ತೆ. ಇನ್ನು ಶಿಲ್ಪಕಲೆಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಸ್ಥಳ ಇದು. ಇದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿದೆ. ಗೊತ್ತಿರತಕ್ಕಂಥದ್ದು ಯಾವುದು ದ್ವಾರಸಮುದ್ರ. ಇನ್ನು ಮದುರೈ ತಮಿಳುನಾಡಿನ ಒಂದು ಪ್ರಸಿದ್ಧ ಪಟ್ಟಣ ಇದು. ಇಲ್ಲಿ ಭಾಳ ಪ್ರಮುಖ. ತಮಿಳುನಾಡು ಅಂದರೆ ಭಾಳ ವಿಶೇಷವಾಗಿ ಅತಿ ಹೆಚ್ಚು ದೇವಾಲಯಗಳನ್ನ ನೋಡ್ಬೋದು ನಾವು ತಮಿಳುನಾಡು ಅಂದರೆ. ಅದರಲ್ಲೂ ಭಾಳ ವಿಶೇಷವಾಗಿ ಮದುರೈ ಮೀನಾಕ್ಷಿ ಮಂದಿರ ಅಂತಕ್ಕಂಥದ್ದು ವಿಶ್ವ ಪ್ರಸಿದ್ಧವಾಗಿದೆ. ಅದು ಎಲ್ಲಿದೆ ಅಂದರೆ ಅದು ಮದುರೈಲೇ ಇರೋದು. ಅದನ್ನು ಮದುರೈ ಮೀನಾಕ್ಷಿ ಟೆಂಪಲ್ ಅಂತಲೇ ಭಾಳ ವಿಶ್ವ ಪ್ರಸಿದ್ಧವಾಗಿ ಇದನ್ನು ಇಲ್ಲಿ ಕರೆಯುವಂಥದ್ದು. ಅದು ನಿಮಗೆ ಗೊತ್ತಿರಲಿ ಅದು. ನೆಕ್ಸ್ಟು ಕ್ವಶನ್ ನಂಬರ್ 99 ನೋಡಿ. ಇಲ್ಲಿ ಒಂದು ಹೇಳಿಕೆ ಆಧಾರಿತ ಒಂದಷ್ಟು ಹೇಳಿಕೆ ಕೊಟ್ಟಿದ್ದಾರೆ. ಯಾವುದು ಟ್ರೂ ಯಾವುದು ಫಾಲ್ಸು ಅಂತ ನಾವೇನು ಮಾಡಬೇಕು, ಅದನ್ನು ಇಲ್ಲಿ ನೋಡ್ಕೊಂಡು ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಯಾವ್ದು ತಪ್ಪು ಯಾವ್ದು ಸರಿ ಅಂತ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಅಥವಾ ತಪ್ಪು ಎಂಬ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಿ ಅಂತ ನೋಡಿ. ಮೊದಲನೇದು ಎ ಕೊಟ್ಟಿದ್ದಾರೆ. ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ಮಾದರಿಯದು, ಸರಿನ ತಪ್ಪ ಅಂತ ಹೇಳಬೇಕು. ಇನ್ನು ಬಿ ಕಮಲ್ ಮಹಲ್ ಹಿಂದೂ ವಾಸ್ತುಶೈಲಿಯ ಉದಾಹರಣೆ, ಸರಿನ ತಪ್ಪ ಅಂತ ಹೇಳಬೇಕು. ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೂಟ ಮಾದರಿಯದು, ಸರಿಯ ತಪ್ಪ ಅಂತ ಹೇಳಬೇಕು. ಪಿಸಿಗುಟ್ಟುವ ಮೊಗಶಾಲೆ ಗೋಳಗುಮ್ಮಟದಲ್ಲಿದೆ, ಸರಿನೋ ತಪ್ಪ ಅಂತ ಹೇಳಬೇಕು. ಈಗ 99ನೇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ 4ನೇದು ಇದೆಯಲ್ಲ, ಅದನ್ನು ಫಸ್ಟು ಮಾರ್ಕ್ ಮಾಡ್ತೀನಿ ಈಗ ನಾನು. ಟ್ರೂ ಫಾಲ್ಸ್ ಟ್ರೂ ಅಂತ ಇದೆ. ಅದು ಸರಿಯಾದಂಥ ಉತ್ತರ. ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ಮಾದರಿಯದು, ಸರಿಯಾದಂಥ ಉತ್ತರ ಟ್ರೂ ಅದು. ಕಮಲ್ ಮಹಲ್ ಹಿಂದೂ ವಾಸ್ತುಶೈಲಿಯ ಉದಾಹರಣೆ, ತಪ್ಪು. ಅದು ಹಿಂದೂ ವಾಸ್ತುಶೈಲಿಯ ಉದಾಹರಣೆ ಅಲ್ಲ. ನಾನು ಹೇಳ್ತೀನಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೂಟ ಮಾದರಿಯದು, ಅದು ಕೂಡ ತಪ್ಪು. ಇಲ್ಲಿ ಪಿಸಿಗುಟ್ಟುವ ಮೊಗಶಾಲೆ ಗೋಳಗುಮ್ಮಟದಲ್ಲಿದೆ, ಸರಿಯಾದಂಥ ಉತ್ತರ. ಪಿಸಿಗುಟ್ಟುವ ಮೊಗಶಾಲೆ ಬರೋದು ಗೋಳಗುಮ್ಮಟದಲ್ಲೇ, ಅದು ಸರಿಯಾಗಿದೆ. ಈಗ ಭಾಳ ಕ್ವಿಕ್ಕಾಗಿ ಹೊಯ್ಸಳೇಶ್ವರ ದೇವಾಲಯದ ಬಗ್ಗೆ ನೋಡೋಣ. ಈ ಹೊಯ್ಸಳೇಶ್ವರ ದೇವಾಲಯ ಅಂತಕ್ಕಂಥದ್ದು ಭಾಳ ಹಳೆಯ ದೇವಾಲಯ, ಹಳೆ ಬೀಡಿನಲ್ಲಿದೆ ಅದು. ಹೊಯ್ಸಳರ ದೊರೆಯಾದಂಥ ವಿಷ್ಣುವರ್ಧನನ ಅವನ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ದೇವಾಲಯ. ಇದು ಏನಾಗುತ್ತೆ ಟೆಂಪಲ್ಲು ಸುಮಾರು 2 times 2 ಬಾರಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಇದು ಒಳಗಾಗಿ ವಿರೂಪ ಆಗಿಬಿಡುತ್ತೆ. ಯಾವುದು ಹೊಯ್ಸಳೇಶ್ವರ ದೇವಾಲಯ. ಇದಾದ ನಂತರದಲ್ಲಿ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಿದ ಯಾರಪ್ಪ ಅಂದರೆ ವಿಷ್ಣುವರ್ಧನ. ಇದಾದ ನಂತರ ಈತನ ಮಗನಾದಂಥ ನರಸಿಂಹ ಬಳ್ಳಾಳ ಇದನ್ನು ಪೂರ್ಣ ಮಾಡ್ತಾನೆ. ಸ್ಟಾರ್ಟ್ ಮಾಡಿದ ಯಾರಪ್ಪ ಅಂದರೆ ನಿರ್ಮಾಣ ಕಾರ್ಯವನ್ನು ವಿಷ್ಣುವರ್ಧನ, ಅದನ್ನು ಪೂರ್ತಿಗೊಳಿಸಿದ್ದು ಆತನ ಮಗನಾದಂಥ ನರಸಿಂಹ ಬಳ್ಳಾಳ. ಈ ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲಿಕ್ಕೆ ಸುಮಾರು 40 ವರ್ಷ ಆಗುತ್ತೆ. ಇನ್ನು ಆ ದೇವಾಲಯದ ಶಿಲ್ಪಕಲಾ ಕೆತ್ತನೆ ಕುಸುರಿ ಕೆಲಸವನ್ನು ಮಾಡಲಿಕ್ಕೆ ಸುಮಾರು 120 ವರ್ಷ ಆಗಿರುತ್ತೆ. ಯಾಕೆಂದರೆ ದೇವಾಲಯದ ಕೆತ್ತನೆ ಕುಸುರಿ ಕೆಲಸ ಅಂದರೆ ಭಾಳ ಸೂಕ್ಷ್ಮವಾದಂಥ ವಿಗ್ರಹಗಳ ಕೆತ್ತನೆಯ ಕೆಲಸ. ಹಾಗಾಗಿ ಹಲವಾರು ವರ್ಷಗಳ ಕಾಲ ಅದು ಸಮಯವನ್ನು ತಗೊಂಡಿರುತ್ತೆ ಅದು, ಆಯಿತಾ. ಇನ್ನು ಈ ಹೊಯ್ಸಳ ಶಿಲ್ಪಕಲೆಯನ್ನು ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿ 2 ರೀತಿಯಲ್ಲಿ ಹೇಳ್ತಾರೆ ಅದನ್ನು. ಜೊತೆಗೆ ಈ ಶೈಲಿಯನ್ನು ವೇಷರ ಅಥವಾ ಹೊಯ್ಸಳ ಶೈಲಿ ಅಂತಲೂ ಕೂಡ ಈ ಒಂದು ಆ ಶಿಲ್ಪಕಲೆಯನ್ನು ಇಲ್ಲಿ ಸಹಜವಾಗಿ ಕರೆಯೋದುಂಟು ಅದನ್ನು. ನೆಕ್ಸ್ಟ್ ಕಮಲ್ ಮಹಲ್ 2ನೇದು ಇಲ್ಲಿ ಹಿಂದೂ ವಾಸ್ತುಶೈಲಿಯ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತಪ್ಪು ಅದು. ಈ ಕಮಲ್ ಮಹಲ್ ಬಂದು ಎಲ್ಲಿದೆ? ಇದು ಹಂಪಿಯಲ್ಲಿರೋದು. ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದಂಥ ಈ ಕಟ್ಟಡ ರಾಣಿಯರ ಅರಮನೆಯದು. ಇಟ್ಸ್ ಎ ಪ್ಯಾಲೇಸ್ ಆಫ್ ಕ್ವೀನ್ ಅಂತ ಹೇಳಿದ್ರೆ, ಅಥವಾ ಕ್ವೀನ್ಸ್ ಪ್ಯಾಲೇಸ್ ಆಗಿತ್ತು ಅದು. ಯಾವುದು? ಕಮಲ್ ಮಹಲ್, ವಿಜಯನಗರ ಡೈನಾಸ್ಟಿ ಟೈಮಲ್ಲಿ. 2 ಅಂತಸ್ತುಗಳ ಈ ಒಂದು ಕಟ್ಟಡ ಇಸ್ಲಾಮಿಕ್ ಮತ್ತು ಹಿಂದೂ ವಾಸ್ತುಶಿಲ್ಪದ ಮಿಶ್ರಣವಾಗಿದೆ. ಇಟ್ಸ್ ಎ ಮಿಕ್ಸರ್ ಆಫ್ ಇಸ್ಲಾಮಿಕ್ ಆ್ಯಂಡ್ ಹಿಂದೂ ವಾಸ್ತುಶಿಲ್ಪ, 2 ಕೂಡ ಮಿಶ್ರಣವಾಗಿದೆ. ಇದು ಯಾವುದು? ಕಮಲ್ ಮಹಲ್. ಇನ್ನು ಸೋಮನಾಥಪುರ ಕೇಶವ ದೇವಾಲಯ ಬಂದು ಚತುಷ್ಕೂಟ ಮಾದರಿ ಅಂತ ಇದೆ. ಅದು ಆಕ್ಚುಲಿ ಚತುಷ್ಕೂಟ ಮಾದರಿ ಎಲ್ಲ ಅದು ನಕ್ಷತ್ರಾಕಾರದ ರಚನೆ. ಅದು ಹೇಳ್ಬಿಡ್ತೀನಿ ನಿಮಗೆ ಈಗ. ಇದು ಎಲ್ಲಿದೆ ಅಂದರೆ ಇದು ಸೋಮನಾಥೇಶ್ವರ ಟೆಂಪಲ್ನು ಕಾವೇರಿ ನದಿಯ ದಂಡೆಯ ಮೇಲೆ ಹೊಯ್ಸಳರು ನಿರ್ಮಾಣ ಮಾಡಿದಂಥ ಒಂದು ದೇವಾಲಯ ಇದು. ಅದನ್ನು ಇಲ್ಲಿ ಸೋಮನಾಥಪುರದ ಕೇಶವ ದೇವಾಲಯ ಅಂದರೆ ಭಾಳ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಟೆಂಪಲ್ ಅದು. ಇದು ಬಂದ್ಬಿಟ್ಟು ನಕ್ಷತ್ರಾಕಾರದ ರಚನೆಯ ಮೇಲೆ ಕಟ್ಟಲಾಗಿದೆ. ಯಾವ ಒಂದು ಮಾದರಿಯಲ್ಲಿ ಅದು ಕೆತ್ತಲಾಗಿದೆ ಅಂದರೆ ಅಥವಾ ಕಟ್ಟಲಾಗಿದೆ ಅಂದರೆ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು ಇಸ್ ಲೈಕ್ ಅದೊಂದು ನಕ್ಷತ್ರಾಕಾರದ ಒಂದು ರಚನೆಯ ಮೇಲೆ. ಇನ್ನು ಗೋಳಗುಮ್ಮಟ ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಅಂತಕ್ಕಂಥ ಒಂದು ಖ್ಯಾತಿಗೆ ಪಾತ್ರವಾಗಿದೆ ಅದು. ವಿಜಯಪುರ ಜಿಲ್ಲೆಯಲ್ಲಿದೆ ಅದು, ದಟ್ ಈಸ್ ಬಿಜಾಪುರದಲ್ಲಿ. ಇದರಲ್ಲಿ ಸಹಜವಾಗಿ ಪಿಸಿಗುಟ್ಟುವ ಮೊಗಶಾಲೆ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಿಚಾರ. ಹಾಗಾಗಿ ಡಿ ಇದೆಯಲ್ಲ
ಅದು ಸರಿಯಾದಂಥ ಇಲ್ಲಿ ಉತ್ತರ, ಅದು ಅಂದರೆ ಟ್ರೂ, ಅದು ಸರಿ ಇದೆ ಅಂತ ಅರ್ಥ. ಆಯಿತಾ? ಸೊ ನೆಕ್ಸ್ಟು ಕ್ವಶನ್ ನಂಬರ್ 100. ಅಕ್ಬರನು ದೀನ್ ಇ ಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು. ಈ ಕೆಳಗಿನ ಯಾವ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕ್ಬರನು ದೀನ್ ಇ ಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಈ ಕೆಳಗಿನ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದಿಲ್ಲ. ಅಂದರೆ ಅಕ್ಬರ್ ಸ್ಥಾಪನೆ ಮಾಡಿದಂಥ ಒಂದು ಧರ್ಮದ ಹೆಸರು ಇದು, ದೀನ್ ಇ ಲಾಯಿ ಅಂತ. ಈ ಧರ್ಮಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ವಾಕ್ಯಗಳಿದೆ. ಇಲ್ಲಿ ಯಾವುದು ಸರಿ ಹೊಂದಲ್ಲ ಅಂತ ನಾವೇನು ಮಾಡಬೇಕು, ಚೂಸ್ ಮಾಡಬೇಕು. ಇಲ್ಲಿ ಒಂದು 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಮೊದಲನೇದು, ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆ, ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು, ಅಗ್ನಿಯನ್ನು ಪೂಜಿಸುವುದು, ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು. ನೋಡಿ, ಆಪ್ಷನ್ ಎ ಮತ್ತು ಸಿ ಸರಿ ಅಂತ, ಸಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸೆಕೆಂಡಲ್ಲಿ ಸಿ ಮತ್ತು ಡಿ ಮಾತ್ರ, 3ನೇದು ಬಿ ಮತ್ತು ಸಿ ಮಾತ್ರ, 4ನೇದು ಬಿ ಮತ್ತು ಡಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಸೊ 4ನೇದು ಇದೆಯಲ್ಲ, ಸೊ ದಟ್ ಇಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್. ಇಲ್ಲಿ ಇದು ಸರಿಯಾದಂಥ ಉತ್ತರ, ಬಿ ಮತ್ತು ಟಿ ಮಾತ್ರ. ಅವನು ಮೂಲತಃ ಐ ಥಿಂಕ್ ಒಂದಷ್ಟು ಸಿದ್ಧಾಂತಗಳಿರುತ್ತೆ ಅವನಿಗೆ, ಅಕ್ಬರ್ಗೆ ಹಿಂಗೆ ಆಗಬೇಕು ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಇದು ಮಾಡ್ತಾನೆ ಅವನು. ನೋಡಿ, ಇಲ್ಲಿ ಬಿ ಮತ್ತು ಡಿ ಮಾತ್ರ ಸರಿಯಾದಂಥ ಉತ್ತರ. ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು ಆ ಧರ್ಮದ ಒಂದು ಮೂಲ ಆಶಯವಾಗಿರುತ್ತೆ. ಇನ್ನು ಡಿ, ಈ ಧರ್ಮದ ಅನುಸರಣೆಯನ್ನು ಕಂಪಲ್ಸರಿ ಮಾಡ್ತಾನೆ ಅವನು, ಈ ಧರ್ಮದ ಅನುಸರಣೆಯನ್ನು ಮಾಡಲೇಬೇಕು ಅಂತ. ಈಗ ಅಕ್ಬರ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಈಗ. ಸೊ ಮೊಘಲ್ ಸಾಮ್ರಾಜ್ಯದ ಒಬ್ಬ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಅದು ಅಕ್ಬರ್. ಅವನು 1581ರಲ್ಲಿ ಈ ಒಂದು ದೀನ್ ಇಲಾಯಿ ಅಂತಕ್ಕಂಥ ಧರ್ಮವನ್ನು ಸ್ಥಾಪನೆ ಮಾಡೋದು. ಸೊ ಇದೇನಿರುತ್ತೆ ಅಂದರೆ ಇದು ಬಹಳ ಪ್ರಮುಖವಾಗಿ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿಡುತ್ತೆ ಇದು. ಆಯಿತಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು. ಅದಾದ ಮೇಲೆ ಇಲ್ಲಿ ತನ್ನ ಧರ್ಮಕ್ಕೆ ಮತಾಂತರಗೊಳ್ಳಲು ಅವನು ಯಾರ ಮೇಲೂ ಒತ್ತಡ ಹೇರಲಿಲ್ಲ ಅಂತಕ್ಕಂಥ ಒಂದು ಮಾತಿದೆ ಇದು. ಆಯಿತಾ? ಬಟ್ ಧರ್ಮದ ಅನುಸರಣೆ ಕಡ್ಡಾಯ ಅಂತ ಹೇಳ್ತಾನೆ ಅದು. ಸಾರಿ, ಕ್ಷಮೆ ಇರಲಿ, ನಾನೇ ಒಂದು ಚೂರು ಕನ್ಫ್ಯೂಸ್ ಆಗಿಬಿಡ್ತೀನಿ ಇಲ್ಲಿ. ಸೊ ಒಂದು ಕಡೆಯಿಂದ ಫಸ್ಟಿಂದ ಹೇಳ್ಬಿಡ್ತೀನಿ ಅದನ್ನು. ಅಕ್ಬರ್ ದೀನ್ ಇ ಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಈ ಕೆಳಗಿನ ಯಾವ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದುವುದಿಲ್ಲ ಅಂತ. ನೋಡಿ ಹಿಂಗೆ, ಯಾಕೆಂದರೆ ಒಂದೊಂದ್ಸಲ ಅಲ್ಲಿ ನಾವು ಕ್ವಶನ್ ಓದಬೇಕಾದ್ರೆ ಕನ್ಫ್ಯೂಸ್ ಆಗಿಬಿಟ್ರೆ ನಾವು ಆಯ್ಕೆ ಮಾಡ್ತಕ್ಕಂಥ ಉತ್ತರನೂ ಕೂಡ ಅಲ್ಲಿ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಈ ಕೆಳಗಿನ ಯಾವ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದಲ್ಲ ಅಂತ ಕೇಳಿದಾನೆ ಇಲ್ಲಿ. ಸೊ ಅದು ಮುಖ್ಯ, ಯಾವುದು ಸರಿ ಹೊಂದಲ್ಲ ಅದನ್ನು ಮಾತ್ರ ಆಯ್ಕೆ ಮಾಡಬೇಕಿಲ್ಲ ನಾವು. ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆ, ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು, ಅಗ್ನಿಯನ್ನು ಪೂಜಿಸುವುದು, ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು. ಇಲ್ಲಿ ಬಿ ಮತ್ತು ಡಿ ಅಂತ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ. ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು ಅಂತಕ್ಕಂಥ ಒಂದು ವಾಕ್ಯ ಏನಿದೆ, ಇದು ಈ ಧರ್ಮಕ್ಕೆ ಸರಿ ಹೊಂದಲ್ಲ. ಅದೇ ಥರ ಡಿ ಇದೆಯಲ್ಲ, ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸಿರ್ತಕ್ಕಂಥದ್ದು, ಅದು ಕೂಡ ಈ ಧರ್ಮಕ್ಕೆ ಸರಿ ಹೊಂದಲ್ಲ. ಇನ್ನು ಉಳಿದಂಥ ಎಲ್ಲವೂ ಕೂಡ ಇಲ್ಲಿ ಸರಿ ಹೊಂದುತ್ತೆ. ಈಗ ಅಕ್ಬರ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಈಗ ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ಒಬ್ಬ ಸುಪ್ರಸಿದ್ಧ ದೊರೆ ಆತ. 1581ರಲ್ಲಿ ಈ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ, ದೀನ್ ಇ ಲಾಯಿ ಅಂತಕ್ಕಂಥ ಒಂದು ಧರ್ಮವನ್ನು. ಈ ಪಂಥ ಸರ್ವಧರ್ಮ ಸಾಮರಸ್ಯವನ್ನು ಪ್ರತಿಪಾದನೆ ಮಾಡುತ್ತೆ, ವಿವಿಧ ಧರ್ಮಗಳ ಉತ್ತಮಾಂಶಗಳ ಸಾರಸಂಗ್ರಹವನ್ನು ಇಲ್ಲಿ ಒಳಗೊಳ್ಳುತ್ತೆ. ಅದಷ್ಟೇ ಅಲ್ಲ, ಅಕ್ಬರ್ ತನ್ನ ಧರ್ಮಕ್ಕೆ ಮತಾಂತರಗೊಳ್ಳಿಕ್ಕೆ ಯಾರ ಮೇಲೂ ಕೂಡ ಅವನು ಪ್ರೆಸರ್ ಹಾಕಲ್ಲ. ಇದೇ ಧರ್ಮವನ್ನು ನೀವು ಸ್ವೀಕಾರ ಮಾಡಿ ಅಂತ ಹೇಳಲ್ಲ ಅವನು. ಇದು ಅನೇಕ ಸಂಸ್ಕಾರ ಮತ್ತು ನಡವಳಿಕೆಗಳನ್ನು ಒಳಗೊಂಡಿರುತ್ತೆ. ಅಂದರೆ ಎಲ್ಲವೂ ಕೂಡ ಈ ಧರ್ಮದಲ್ಲಿ ಪಾಸಿಟಿವ್ ವಿಷಯಗಳನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಎಲ್ಲವನ್ನು ಕೂಡ ಧನಾತ್ಮಕವಾದಂಥ ವಿಷಯಗಳನ್ನೇ ಆತ ಇಲ್ಲಿ ಅಳವಡಿಸಿರ್ತಾನೆ ಈ ದೀನ್ ಇ ಲಾಯಿ ಅಂತಕ್ಕಂಥ ಒಂದು ಧರ್ಮದಲ್ಲಿ. 1581ರಲ್ಲಿ ಆತ ಇದನ್ನು ಸ್ಥಾಪನೆ ಮಾಡ್ತಾನೆ. ಸೊ ನೆಕ್ಸ್ಟು 100 ಆಯ್ತು. ಈಗ 101. ಈಗ 101 ಇದನ್ನು ನೋಡೋಣ. ಈಗ ಇದು ಕೂಡ ಭಾಳ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವೆಲ್ಲ. ನೋಡಿ, ಈ ಇತಿಹಾಸದ ಇಸ್ವಿಗಳು ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ಕೆಲವೊಂದು ಘಟನೆಗಳು ನಡೀಲಿಕ್ಕೆ ತುಂಬ ಮುಖ್ಯ ಆಗುತ್ತೆ. ಇವೆಲ್ಲವನ್ನು ನಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಒಂದಷ್ಟು ಘಟನೆಯನ್ನು ಕೊಟ್ಬಿಟ್ಟಿದ್ದಾರೆ. ನಾವು ಯಾವುದಾದ್ಮೇಲೆ ಯಾವ್ದು ಬಂತು, ಯಾವುದಾದ್ಮೇಲೆ ಯಾವ್ದು ನಡೀತು ಅಂತ ಏನು ಮಾಡಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಬೇಕಾಗುತ್ತೆ. ಸೊ ಮೊದಲನೇದು ತಾಳಿಕೋಟೆ ಕದನ, ಮೊದಲನೇ ಪಾಣಿಪಟ್ ಕದನ, ಶಿವಾಜಿಯ ಕಿರೀಟಧಾರಣೆ, ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಅಂತಕ್ಕಂಥದ್ದು ಇದಿರುವಂಥದ್ದು. ಸೊ ನಮಗೆ ಇಸ್ವಿಗಳು ಗೊತ್ತಿಲ್ಲ ಅಂದರೆ ನೀವು ಕಾಲಾನುಕ್ರಮದಲ್ಲಿ ಇದನ್ನು ನೀವು ಜೋಡಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಇಸ್ವಿಗಳು ತುಂಬ ರೋಲನ್ನು ಪ್ಲೇ ಮಾಡುತ್ತೆ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ. ಹಾಗಾಗಿ ಅದ್ರ ಕಡೆ ನೀವು ತುಂಬ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಈ ತಾಳಿಕೋಟೆ ಕದನ ಯಾವಾಗ ನಡೆದಿತ್ತು ಅಂದರೆ 1565ರಲ್ಲಿ. ಇನ್ನು ಮೊದಲನೇ ಪಾಣಿಪಟ್ ಕದನ 1526ರಲ್ಲಿ ನಡೆಯುತ್ತೆ. ಶಿವಾಜಿ ಕಿರೀಟಧಾರಣೆ ಯಾವಾಗ ಆಗುತ್ತೆ ಅಂದರೆ 1674ರಲ್ಲಿ. ಇನ್ನು ಕೊನೆಯದಾಗಿ ಮೊಹಮ್ಮದ್ ಬಿನ್ ತುಘಲಕ್ಕು ರಾಜಧಾನಿ ಬದಲಾವಣೆ ಯಾವಾಗ ಮಾಡ್ತಾನಪ್ಪ ಅಂದರೆ 1327ರಲ್ಲಿ. ಸೊ 1327 ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಘಟನೆಗಳಲ್ಲಿ ಇದೇ ಮೊದಲನೇ ಘಟನೆ. 1327 ನಡೆದಿರುವಂಥದ್ದು. ಯಾವುದು ಮೊದಲನೇದು ಇಲ್ಲಿ ಫಸ್ಟು ಆನ್ಸರ್ ಮಾರ್ಕ್ಸ್ ಮಾಡೋಣ. ಮತ್ತು ಇಲ್ಲಿ 4 ಇದೆಯಲ್ಲ, DBAC ಅಂತ ಇದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಇಲ್ಲಿ. ನೋಡಿ, ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ಕು
ಇಲ್ಲಿ ಡಿ ಹೆಂಗೆ ಮೊದಲನೇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಅಂದರೆ 1327ರಲ್ಲಿ ಆತ ತನ್ನ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾನೆ. ಅದು ಬಿಟ್ಟರೆ ಇನ್ನು ಬಿ ಇದೆಯಲ್ಲ, ದಟ್ ಈಸ್ ಮೊದಲನೇ ಪಾಣಿಪಟ್ ಕದನ, ಅದು 1526. ಸೊ 1327 ಆದಮೇಲೆ 1526 ಸೆಕೆಂಡ್ ಅದು ಘಟನೆ ನಡೆಯೋದು. ಅದಾದಮೇಲೆ ಮೂರನೇದು 1565, ಕೊನೆಯದಾಗಿ ನಾಲ್ಕನೇದು 1674 ಅಂದರೆ ಶಿವಾಜಿಯ ಕಿರೀಟಧಾರಣೆ ಆಗುತ್ತೆ. ಹಾಗಾಗಿ ಇಸ್ವಿಗಳು ಗೊತ್ತಿಲ್ಲ ಅಂದರೆ ನೀವು ಯಾವುದೇ ಕಾಲಾನುಕ್ರಮವನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ನೀವು ಜೋಡಿಸ್ಲಿಕ್ಕೂ ಆಗಲ್ಲ. ಆಯಿತಾ? ಸೊ ನೆಕ್ಸ್ಟು ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ 1 or 2. ಇಟ್ಸ್ ಎ ಸಿದ್ಧಾಂತಗಳಿಗೆ ಬಗ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ದ್ವೈತ ಸಿದ್ಧಾಂತದ ತತ್ವ ಇದೇನು ಹೇಳುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆಯಲ್ಲ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಅಂತ ಹಲವಾರು ಸಿದ್ಧಾಂತಗಳು ಬರ್ತೇ ಇದು. ಸಾಮಾಜಿಕ ಸುಧಾರಣೆಗಳು ಮತ್ತು ಅವರ ಸೊಸೈಟಿಗೆ ಅವ್ರ ಕಾಂಟ್ರಿಬ್ಯೂಷನ್ ಏನು ಅನ್ನುವಂಥ ಒಂದು ಈ ಪಾಠಗಳಿಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನದಲ್ಲಿ. ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ದ್ವೈತ ಸಿದ್ಧಾಂತದ ತತ್ವ ಏನು ಹೇಳುತ್ತೆ ಅಂತ, ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ, ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ, ಜೀವಾತ್ಮ ಮತ್ತು ಪರಮಾತ್ಮ ಈ ಲೋಕದಲ್ಲಿ ಮಾತ್ರ ಬೇರೆ, ಜೀವಾತ್ಮ ಮತ್ತು ಪರಮಾತ್ಮ ಮೋಕ್ಷದಲ್ಲಿ ಬೇರೆ ಬೇರೆ ಅಂತ ಇದೆ. ಈಗ ದ್ವೈತ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ದ್ವಿ ಅಂದ್ರೆ ಏನು, ಎರಡು ಅಂತ. ಸೊ ಎರಡು ಅಂತ ನಿಮ್ಗೆ ಅರ್ಥ ಆದಮೇಲೆ ಸೊ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದು ಎರಡು ಬೇರೆ ಬೇರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಕ್ವಶನ್ಲೇ ಆನ್ಸರ್ ಟ್ವಿಸ್ಟ್ ಆಗಿರುತ್ತೆ, ಒಂಚೂರು ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ, ಫೋಕಸ್ ಮಾಡಿದ್ರೆ, ಸೊ ಡೆಫಿನೆಟ್ಲಿ ಎಟ್ ದ ಸೇಮ್ ಟೈಮ್ ಯು ವಿಲ್ ಗೆಟ್ ಆನ್ ಆನ್ಸರ್ ಇಮಿಡಿಯೇಟ್ಲಿ. ಹಾಗಾಗಿ ಒಂಚೂರು ಫೋಕಸ್ ಮಾಡಬೇಕಾಗುತ್ತೆ ಕೆಲವೊಂದು ಪ್ರಶ್ನೆಗಳಿಗೆ. ದ್ವೈತ ಸಿದ್ಧಾಂತದ ತತ್ವ ಮೊದಲೇ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ 1 or 2 ಇದೆಯಲ್ಲ. ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಅಂತ ಇಲ್ಲಿ ಹೇಳುವಂಥದ್ದು. ಸೊ ಯಾರು ಈ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು, ಮತ್ತು ಅದ್ವೈತ ಯಾರು, ವಿಶಿಷ್ಟಾದ್ವೈತ ಯಾರು, ಇವೆಲ್ಲ ಒಂದು ಕಡೆಯಿಂದ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಿಮಗೆ. ನಾವು ಫಸ್ಟು ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಇವರು. ಸೊ ಅದ್ವೈತ ಅಂದರೆ ಏಕ ಅಂತ, ದ್ವೈತ ಅಂದರೆ ಎರಡು ಅಂತ, ಅದ್ವೈತ ಅಂದರೆ ಒಂದೇ ಅಂತ ಅರ್ಥ ಆಗುತ್ತೆ, ಏಕ ಅಥವಾ ಒಂದೇ ಅಂತ. ಇವರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡು ಒಂದೇ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ಅವರು, ಬ್ರಹ್ಮನೊಬ್ಬನೇ ಸತ್ಯ, ಉಳಿದಂಥ ಜಗತ್ತು ಎಲ್ಲವೂ ಸುಳ್ಳು ಅಥವಾ ಮಿಥ್ಯ ಅಂತ ಹೇಳ್ತಾರೆ. ನೆಕ್ಸ್ಟು ಮಧ್ವಾಚಾರ್ಯರು, ಇವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ದ್ವೈತ ಅಂದರೆ ಎರಡು ಅಂತ ಅರ್ಥ, ಸೊ ಎರಡು ಬೇರೆ ಬೇರೆ ಅಂತ ಆಗುತ್ತೆ ಅಲ್ಲಿಗೆ. ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಅಂತಕ್ಕಂಥದ್ದು ಇವರ ಒಂದು ಪ್ರತಿಪಾದನೆ. ಇನ್ನು ನೆಕ್ಸ್ಟು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ, ಈ ಇಬ್ಬರಿಗಿಂತ ಬಹಳ ವಿಭಿನ್ನವಾಗಿ ವಿಶೇಷವಾಗಿ ಇವರು ಪ್ರತಿಪಾದನೆ ಮಾಡ್ತಾರೆ ತನ್ನ ಸಿದ್ಧಾಂತವನ್ನು. ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಅಂತ ಹೇಳ್ತಾರೆ. ಯಾರು? ಇವರು ರಾಮಾನುಜಾಚಾರ್ಯರು. ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ, ಅದು ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಒಂದೇ ಅವಧಿಯಲ್ಲಿ ಆತ್ಮ ಮತ್ತು ಪರಮಾತ್ಮ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಜಗತ್ತು ಬ್ರಹ್ಮನಿಂದ ವ್ಯಕ್ತಗೊಂಡಂಥ ಒಂದು ರೂಪ ಅದು, ಮತ್ತು ಜಗತ್ತು ಇಹಸತ್ಯ ಅಂತಕ್ಕಂಥ ಒಂದು ಮಾತನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಯಾರು? ರಾಮಾನುಜಾಚಾರ್ಯರು. ಮುಕ್ತಿ ಸಾಧನೆಗೆ ಭಕ್ತಿ ಮತ್ತು ಪ್ರಪತ್ತಿ ಇವೆರಡೂ ಕೂಡ ಬಹಳ ಮುಖ್ಯ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳುವಂಥದ್ದು. ಯಾರು? ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು. ಅದೆಲ್ಲ ನಿಮಗೆ ಗೊತ್ತಿರಲಿ ಅದು. ಸೊ ನೆಕ್ಸ್ಟು 1 or 3 ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ ಅಂತ. ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ, ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ ಅಂದ ತಕ್ಷಣ ನಿಮಗೆ ಐ ಥಿಂಕ್ ಕನೆಕ್ಟ್ ಆಗಿಬಿಡ್ಬೇಕು ಯಾವುದು ಸತ್ಯ ಅಂತ ಇಲ್ಲಿ. ದಟ್ ಈಸ್ ಇಲ್ಲಿ ಬಂದ್ಬಿಟ್ಟು 103ನೇ ಪ್ರಶ್ನೆಗೆ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಇದು. ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಕೆಲವರೆಲ್ಲ ಏನಂತಾರೆ ಇಲ್ಲಿ, ಬಸವೇಶ್ವರರು ವೈದಿಕ ಧರ್ಮವನ್ನು ಕಣಿಸಿದ್ದು ಅಂತ ಹೇಳ್ಬಿಡ್ತಾರೆ ಇಲ್ಲಿ. ಕಲ್ಯಾಣ ಕ್ರಾಂತಿ ಅಂದ ತಕ್ಷಣ ಅವ್ರ ಹೆಸರಿರ್ತಕ್ಕಂಥ ಉತ್ತರನೇ ಸರಿ ಅಂತ ಅನ್ಕೋತಾರೆ. ಸೊ ಹಂಗೆಲ್ಲ ಚೂಸ್ ಮಾಡ್ಲಿಕ್ಕಾಗಲ್ಲ, ಸ್ವಲ್ಪ ವೆಯ್ಟ್, ಅದಕ್ಕೆ ಯೋಚನೆ ಮಾಡಬೇಕಾಗತ್ತೆ. ಒಂದು ಅಂತರ್ಜಾತೀಯ ವಿವಾಹ ಅಂತಿದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಇಲ್ಲಿ. ಯಾಕಂದರೆ ಕಲ್ಯಾಣ ಕ್ರಾಂತಿಗೆ ಬಹಳ ಮೂಲ ಕಾರಣ ಯಾವುದಪ್ಪ ಅಂದರೆ ಇದು ಅಂತರ್ಜಾತೀಯ ವಿವಾಹ ಅಂತಕ್ಕಂಥದ್ದು ಇಲ್ಲಿ ಮೇಯ್ನ್ ಆನ್ಸರ್ ಇದಕ್ಕೆ. ಅಫ್ಕೋರ್ಸ್ ಇಲ್ಲಿ ಅನ್ನದಾಸೋಹವನ್ನು ಮಾಡುವಂಥದ್ದು, ಅವರು ಬಸವಣ್ಣನವರು ಮಂತ್ರಿ ಪದವಿಯನ್ನು ತ್ಯಜಿಸ್ತಾರೆ, ಅವಕ್ಕೆಲ್ಲ ರೀಸನ್ಸ್ ಎಲ್ಲ ನಿಮಗೆ ಗೊತ್ತಿದೆ. ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಯಾವ ಥರ ಅಪವಾದಗಳನ್ನು ಅವ್ರ ಮೇಲೆ ಹೇರ್ತಾರೆ, ಇವೆಲ್ಲ ರೀಸನ್ಸಿಂದ ಅವರು ಪಾಪ ಮನನೊಂದು ಆ ಪದವಿಯನ್ನೇ ಬೇಡ ಅಂತ ಬಿಡ್ಬಿಡ್ತಾರೆ ಅವರು. ಅದಾದಮೇಲೆ ಅವರು ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಅಂತಕ್ಕಂಥ ಒಂದು ಹೆಸರನ್ನ, ಒಂದು ಮಂಟಪವನ್ನು ಅಲ್ಲಿ ಆರಂಭ ಮಾಡಿ ಒಂದು ಆಧ್ಯಾತ್ಮಿಕ ಕೇಂದ್ರ ಅದು. ಇಟ್ಸ್ ಲೈಕ್ ಇವತ್ತು ಏನು ನಾವು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಅದನ್ನು ಆವಾಗಲೇ ಮಾಡಿದ್ರು ಅವರು. ಅಲ್ಲಿ ಈ ಸಾಮಾಜಿಕ ಸಮಸ್ಯೆಗಳಾದಂಥ ಕೆಲವೊಂದು ಜಾತಿ ಆಗಿರ್ಬೋದು, ಲಿಂಗ ತಾರತಮ್ಯ, ಇವೆಲ್ಲವನ್ನ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಅಲ್ಲಿ ಕೇವಲ ಸೀಮಿತವಾದಂಥ ಜಾತಿ ಅಲ್ಲ, ಎಲ್ಲ ಜಾತಿ ವರ್ಗದವರು ಕೂಡ ಅಲ್ಲಿ ಬಂದು ಭಾಳ ಮುಕ್ತವಾಗಿ ಎಲ್ಲ ಸಮಸ್ಯೆಯನ್ನು ಹೇಳಲಿಕ್ಕೆ, ಸಲಹೆ ಪಡ್ಕೊಳ್ಳಿಕ್ಕೆ, ಐ ಥಿಂಕ್ ಕೆಲವೊಂದು ಯಾವುದು ಸರಿ ಯಾವುದು ಸುಳ್ಳು ಮತ್ತು ಜ್ಞಾನೋದಯವನ್ನು ಮಾಡ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ತಿದ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಒಂದು ಅನುಭವ ಮಂಟಪ ಅದು, ಆಧ್ಯಾತ್ಮಿಕತೆ ಕೇಂದ್ರ ಅದು. ಹಾಗಾಗಿ ಅವ್ರು ಹೇಳ್ತಾರೆ ಅವರು, ಸೊ ಮಾನವರೆಲ್ಲ ಸಮಾನರೇ, ಹುಟ್ಟಿನಿಂದ ಯಾರು ಕೂಡ ಅಸ್ಪೃಶ್ಯರಲ್ಲ ಇಲ್ಲಿ, ಬಟ್ ಅವರ ಆಚಾರ ವಿಚಾರಗಳಿಂದ ಅಷ್ಟೇ, ಅವರ ನಡೆ ನುಡಿಯಿಂದ ಅಷ್ಟೇ ಈ ರೀತಿಯ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇಲ್ಲಿ ಬಂದ್ಬಿಡ್ತೇವೆ ಹೊರತು ಅವರು ಹುಟ್ಟಿನಿಂದ ಯಾರು
ಅಸ್ಪೃಶ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರನ್ನೂ ಎಲ್ಲ ಕಾಲಕ್ಕೂ ಸಮಾನವಾಗಿ ನಾವು ಕಾಣಬೇಕು ಅಂತಕ್ಕಂಥ ಅವರು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಸೊ ಅಲ್ಲಿ ಅವ್ರ ಜೊತೆಗೆ ತುಂಬ ಜನ ಇರ್ತಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಯಲ್ಲಮ್ಮ ಪ್ರಭು ಅಂತಕ್ಕಂಥವರು ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಾರೆ ಅಲ್ಲಿ. ಇನ್ನು ಅಕ್ಕ ಮಹಾದೇವಿ, ಸಿದ್ದರಾಮ, ಮೋಳಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದಾರ ಚೆನ್ನಯ್ಯ, ಹರಳಯ್ಯ, ಕೆಂದ್ರಿ ಬೊಮ್ಮಯ್ಯ, ಇನ್ನೂ ಅಸಂಖ್ಯರವ್ರ ಜೊತೆ ಇರ್ತಾರೆ ಇಲ್ಲಿ. ಹೀಗಾಗಿ ಐ ಥಿಂಕ್ ಸಮಾನತೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಮೂಲ ಮಂತ್ರ ಅವ್ರದ್ದು. ಸೊ ಕಲ್ಯಾಣ ಕ್ರಾಂತಿಗೆ ಆ್ಯಂಡ್ ಅವರೇ ಫಸ್ಟು ಅಂತರ್ಜಾತಿ ವಿವಾಹವನ್ನು ಮಾಡಿಸಿದ್ದು. ಹಾಗಾಗಿ ಕಲ್ಯಾಣ ಕ್ರಾಂತಿಗೆ ಮೂಲ ಕಾರಣ ಯಾವುದಪ್ಪ ಅಂದರೆ ಇಲ್ಲಿ ಅದೇ ಉತ್ತರ ಬರುತ್ತೆ. ಇದನ್ನು ಹೇಳಿಕ್ಕಾಗಲ್ಲ. ಇದನ್ನು ಇದು ಒಂಥರ ಇಂಪಾರ್ಟೆಂಟ್ ಕ್ವಶನ್ನೇ, ಇದು ರಿಪಿಟೇಷನ್ ಆಗ್ಬೋದು. ಸೊ ಹಾಗಾಗಿ ಇಂಥ ಒಂದು ಪ್ರಶ್ನೆಯನ್ನು ನೀವು ತುಂಬ ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು 104, 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡರ ಪರಿಣಾಮ ಅಂತ. 1453ರಲ್ಲಿ ಟರ್ಕರು ಈ ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥ ನಗರವನ್ನು ವಶಪಡಿಸಿಕೊಳ್ತಾರೆ. ಅದರಿಂದ ಆದಂಥ ಪರಿಣಾಮ ಅಂತ, ಏನು ಪರಿಣಾಮ ಆಗುತ್ತೆ ಅಂತ ಇಲ್ಲಿ. ಸೊ ಫ್ರಾನ್ಸ್ ಮಹಾಕ್ರಾಂತಿಯ ಪ್ರಾರಂಭ ಅಂತ ಇದೆ, ಪಶ್ಚಿಮ ರೋಮನ್ ಸಾಮ್ರಾಜ್ಯದ ಪತನ ಅಂತಿದೆ, ಯುರೋಪಲ್ಲಿ ಧಾರ್ಮಿಕ ಸುಧಾರಣೆ, ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದದ್ದು ಅಂತ. ಸೊ ಈಸಿಯಾಗಿದೆ ಕ್ವಶನ್ನು, ಉತ್ತರನೂ ಕೂಡ ಭಾಳ ಈಸಿಯಾಗಿದೆ. ಸೊ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾರಲ್ಲ, ಅದೇ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಅಷ್ಟೇ. ಏಕೆಂದರೆ ಇದ್ರ ಬಗ್ಗೆ ಹೇಳೋದಾದರೆ ನಿಮಗೆ ಈಗ ಪ್ರಾಚೀನ ಕಾಲದಿಂದಲೂ ಕೂಡ ಸೊ ಭಾರತ ಮತ್ತು ಯುರೋಪ್ ಈ ಮಧ್ಯೆ ಒಂದು ಕಮರ್ಷಿಯಲ್ ರಿಲೇಷನ್ಶಿಪ್ ಅಂತ ಕರೀತಾರೆ. ಅಂದರೆ ವಾಣಿಜ್ಯ ಸಂಬಂಧಗಳು ಸಾಕಷ್ಟು ಇರುತ್ತೆ. ಅದರಲ್ಲೂ ಭಾಳ ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಒಂದಷ್ಟು ಪದಾರ್ಥಗಳು ಬರುತ್ತೆ. ಈ ಮೆಣಸಾಗಿರ್ಬೋದು, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ, ಇವೆಲ್ಲ ತುಂಬ ಬೆಲೆಯನ್ನು ಪಡ್ಕೊಂಡಂಥ, ತುಂಬ ಬೇಡಿಕೆ ಇದ್ದಂಥ ಒಂದಷ್ಟು ಪದಾರ್ಥಗಳು ಇವು. ಏಕೆಂದರೆ ಈ ವಸ್ತುಗಳನ್ನು ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಈ ಮಧ್ಯಕಾಲದಲ್ಲಿ ಏನಾಗುತ್ತೆ ಅಂದರೆ ಯುರೋಪ್ ಮತ್ತು ಏಷ್ಯಾದ ನಡುವೆ ಇದ್ದಂಥ ಕೆಲವೊಂದು ವ್ಯಾಪಾರಗಳು ಆವಾಗ ಪರ್ಷಿಯನ್ ಕೊಲ್ಲಿ, ಕೆಂಪು ಸಮುದ್ರ ಮತ್ತು ಭಾರತದ ವಾಯುವ್ಯ ಪ್ರದೇಶಗಳ ಮೂಲಕ ನಡೀತಾ ಇರುತ್ತೆ. ಅದು ಗೊತ್ತಿರಬೇಕು ನಮಗೆ. ಹಾಗಾಗಿ ಬಹುಕಾಲದಿಂದಲೂ ಕೂಡ ಯುರೋಪಿಯನ್ನರು ಮತ್ತು ಅರಬ್ಬರು ಏಷ್ಯಾದ ಭೂಮಾರ್ಗದ ಮೂಲಕ ಭಾರತದೊಂದಿಗೆ ವ್ಯಾಪಾರವನ್ನು ಅವರು ಮಾಡ್ತಾ ಇರ್ತಾರೆ. ಸೊ ಈ ಕಾನ್ಸ್ಟಾಂಟಿನೋಪಲ್ನಿಂದ ಏಷ್ಯಾದ ಮೂಲಕವಾಗಿ ಪ್ರಯಾಣ ಮಾಡಿ ಅವರು ಭಾರತಕ್ಕೆ ಬರ್ತಾ ಇದ್ರು. ಆಗ ಭಾರತಕ್ಕೆ ಇದ್ದಂಥ ಒಂದೇ ಒಂದು ಜಲಮಾರ್ಗ, ಅದು ಒಂದು ಮಾರ್ಗ ಯಾವುದಪ್ಪ ಅಂದರೆ ಅದು 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅಂತ ಇತ್ತಲ್ಲ, ಅದೊಂದು ಮಾರ್ಗ ಇರುತ್ತೆ. ಅದನ್ನು ವಶಪಡಿಸ್ಕೊಂಡಾಗ ಸೊ ವ್ಯಾಪಾರ ವಹಿವಾಟಿಗೆ ಏನಾಗುತ್ತೆ, ಇಲ್ಲಿ ಧಕ್ಕೆ ಉಂಟಾಗುತ್ತೆ. ಅವಾಗ ಏನಾಗುತ್ತೆ, ಇಮಿಡಿಯೇಟು ಯುರೋಪಿಯನ್ಸ್ಗೆ ಭಾರತಕ್ಕೆ ಹೆಂಗಾದರೂ ಮಾಡಿ ಒಂದು ಪರ್ಯಾಯ ಮಾರ್ಗವನ್ನು ಹುಡುಕ್ಲಿಕ್ಕೆ ಐ ಥಿಂಕ್ ಪ್ರೇರಣೆ ಆಗಿತ್ತು ಅಂತ ಅಂದ್ಕೊಂಡು ಅವರು ಮತ್ತೊಂದು ಪರ್ಯಾಯವನ್ನು ಹುಡುಕ್ಲಿಕ್ಕೆ ಅವರು ಸಿದ್ಧರಾಗ್ತಾರೆ ಅಷ್ಟೇ. ಸಿಂಪಲ್ ಆನ್ಸರ್ ಇದಕ್ಕೆ. ಸೊ ಏನು ಪರಿಣಾಮ ಅಂದರೆ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದು ಅಷ್ಟೇ, ಅದೇ ಪರಿಣಾಮ ಆಗಿದ್ದಲ್ಲಿ. ಸೊ ನೆಕ್ಸ್ಟು 3ನೇ ಕರ್ನಾಟಕ ಕದನದಲ್ಲಿ ಫ್ರೆಂಚರು ಸೋಲನ್ನು ಒಪ್ಪದಿದ್ದರೆ ಅಂತ. 3ನೇ ಕರ್ನಾಟಕ ಕದನದಲ್ಲಿ ಫ್ರೆಂಚರು ಸೋಲನ್ನು ಒಪ್ತಾ ಇದ್ದರೆ ಏನಾಗ್ತಾ ಇತ್ತು ಅಂತ ನೋಡಿ. ಇಲ್ಲಿ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಿತ್ತು ಅಂತ ಇದೆ. ನೆಕ್ಸ್ಟ್ ಫ್ರೆಂಚರು ಹಾಗೂ ಇಂಗ್ಲೀಷರ ನಡುವೆ ಸ್ನೇಹ ಬಾಂಧವ್ಯ ಏರ್ಪಾಡಾಗುತ್ತಿತ್ತು ಅಂತ ಇದೆ. ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತಿತ್ತು ಅಂತ ಇದೆ. ಫ್ರೆಂಚ್ ಭಾಷೆ ಭಾರತೀಯರ ಸಂಪರ್ಕ ಭಾಷೆಯಾಗುತ್ತಿತ್ತು ಅಂತ ಇದೆ ಇಲ್ಲಿ. ಸೊ ಆಪ್ಷನ್ನು ಸಿ ಮತ್ತು ಡಿ ಮಾತ್ರ ಅಂತ ಇದೆ, ಬಿ ಮತ್ತು ಡಿ ಮಾತ್ರ ಅಂತಿದೆ, ಎ ಮತ್ತು ಡಿ ಮಾತ್ರ ಅಂತಿದೆ, ಕೊನೆಯದಾಗಿ ಬಿ ಮತ್ತು ಸಿ ಮಾತ್ರ ಅಂತ ಇದೆ. ಸೊ ನಿಮಗೆ ಇಂಥ ಒಂದು ಪ್ರಶ್ನೆಗೆ ಆನ್ಸರ್ ಫೈನ್ ಮಾಡಬೇಕು ಅಂದರೆ ಕರ್ನಾಟಕ ಯುದ್ಧಗಳ ಬಗ್ಗೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಪರಿಚಯ ಇರಬೇಕು. ಆ ಒಂದು ಪರಿಚಯ ಇದ್ದರೆ ಮಾತ್ರ, ಅದನ್ನು ಓದ್ಕೊಂಡಿದ್ರೆ ಮಾತ್ರ ಈ ಒಂದು ವಾಕ್ಯಗಳನ್ನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇಮಿಡಿಯೇಟ್ ಆಗಿ ನೀವು ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ಸರಿದಂಥ ಉತ್ತರ ಬಂದು ಎ ಮತ್ತು ಡಿ ಇದೆಯಲ್ಲ, ಇಟ್ಸ್ ರೈಟ್ ಆನ್ಸರ್. ಇಲ್ಲಿ ಫಸ್ಟ್ ಅದನ್ನು ಮಾರ್ಕ್ ಮಾಡ್ಬಿಡ್ತೀನಿ ನಾನು, ಎ ಮತ್ತು ಡಿ. ಸೊ ಎ ಇದೆಯಲ್ಲ, ಇಲ್ಲಿ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಿದ್ದು ಖಂಡಿತವಾಗ್ಲೂ. 3ನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಸುರನ್ನ ಒಪ್ಕೊಳ್ಳದೆ ಇದ್ರೆ ಬಿಡ್ತಾ ಇದ್ರು, ಅವರು ಅವ್ರದೇ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ರು. ಇನ್ನು ಡಿ, ಫ್ರೆಂಚ್ ಭಾಷೆ ಖಂಡಿತವಾಗ್ಲೂ ಇಂಡಿಯಾದಲ್ಲಿ ಅದೇ ಅವರ ಸಂಪರ್ಕ ಭಾಷೆಯಾಗಿ ಆಗ್ತಾ ಇತ್ತು. ಅದಂತೂ 100% ಸತ್ಯ ಅದು. ಹಾಗಾಗಿ ಇಲ್ಲಿ ಎ ಮತ್ತು ಡಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಈ 3ನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೆಂಚರು ಏನಾದರೂ ಸೋಲನ್ನು ಒಪ್ಕೊಳ್ಳದೇ ಇದ್ರೆ. ನಿಮಗೆ ಸಂಕ್ಷಿಪ್ತವಾಗಿ ಯಾವ್ಯಾವ ಯುದ್ಧ ಯಾವಾಗ ನಡೀತು ಅಂತ ಹೇಳ್ಬಿಡ್ತೀನಿ ಈಗ. ಸೊ ಮೊದಲನೇ ಕರ್ನಾಟಕ ಯುದ್ಧ 1746ರಿಂದ 48ರವರೆಗೆ ನಡೀತಿದೆ ಇದು. ಸೊ ಇದು ಒಂದು ಒಪ್ಪಂದ ಆಗುತ್ತೆ 1748ರಲ್ಲಿ, ಎಕ್ಸಾ ಚಾಪಲ್ ಒಪ್ಪಂದ ಅಂತ. ನೆಕ್ಸ್ಟ್ 2ನೇ ಕರ್ನಾಟಕ ಯುದ್ಧ 1749ರಿಂದ 54 ತನಕ ಇದು ನಡೆಯುತ್ತೆ ಇದು. ಇನ್ನು 3ನೇ ಕರ್ನಾಟಕ ಯುದ್ಧ 1758ರಿಂದ 1763 ತನಕ ಇದು ಯುದ್ಧ ಇಲ್ಲಿ ನಡೆಯುತ್ತೆ ಇದು. ಹಾಗಾಗಿ ಇಸ್ವಿಗಳು ಭಾಳ ಕಾಲಾನುಕ್ರಮದಲ್ಲಿ ಜೋಡಿಸಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಗ ಈ ಇಸ್ವಿಗಳು ತುಂಬ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 106, 106.
ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಈ ಕೆಳಗಿನ ಯಾವ ಘಟನೆ ಕಾರಣವಲ್ಲ ಅಂತ. ಇಲ್ಲಿ ಹಲವಾರು ಘಟನೆ ಇದೆ ಕಾರಣ ಆಗಲಿಕ್ಕೆ, ಯಾವುದು ಕಾರಣ ಅಂತ ಹೇಳಬೇಕು. ಪ್ರಶ್ನೆನ ಸರಿಯಾಗಿ ಓದ್ಕೊಳ್ಳಿ, ಉತ್ತರನೂ ಕೂಡ ಸರಿಯಾಗಿ ಆಯ್ಕೆ ಮಾಡ್ಬೋದು. ಪ್ರಶ್ನೆ ಕನ್ಫ್ಯೂಸ್ ಆಗಿಬಿಟ್ರೆ ಆನ್ಸರ್ ಕೂಡ ತಪ್ಪಾಗ್ಬಿಡುತ್ತೆ. 1857ರ ಈ ಕೆಳಗಿನ ಯಾವ ಘಟನೆ ಕಾರಣವಲ್ಲ ಅಂತ. ಫೇಲ್ಯೂರ್ಗೆ ಯಾವುದು ಇಲ್ಲಿ ಘಟನೆ ಕಾರಣ ಅಲ್ಲ ಅಂತ. ಇಲ್ಲಿ ಮೊದಲನೇದು ಬಂದು ದಂಗೆಕೋರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ, ಬ್ರಿಟಿಷರು ಜಾರಿಗೆ ತಂದ ದ್ವಿಸರ್ಕಾರ ಪದ್ಧತಿ, ಸುಸಜ್ಜಿತ ಸೇನೆ ಹಾಗೂ ಇತರೆ ಸಂಪನ್ಮೂಲಗಳು ಬ್ರಿಟಿಷರಿಗೆ ಸಂಗ್ರಾಮ ಹತ್ತಿಕ್ಕಲು ಸಹಕರಿಸಿದವು, ಭಾರತದ ಅರಸುಗಳು ಒಗ್ಗೂಡಿ ದಂಗೆಗೆ ಚಾಲನೆ ನೀಡಲಿಲ್ಲ. ನೋಡಿ, ಇಲ್ಲಿ 1, 3, 4 ಅಂತ ಆಪ್ಷನ್ ಇದೆ, ಎರಡನೇ ಆಪ್ಷನ್ ಬಿಟ್ಟು ಇವೆಲ್ಲವೂ ಕೂಡ ವಿಫಲತೆಗೆ ಕಾರಣವಾದಂಥ ಅಂಶಗಳು. ವಿಫಲತೆಗೆ ಕಾರಣ ಅಲ್ಲದೆ ಇರ್ತಕ್ಕಂಥ ಘಟನೆ ಯಾವುದಪ್ಪ ಅಂದರೆ ಬ್ರಿಟಿಷರು ಜಾರಿಗೆ ತಂದಂಥ ದ್ವಿಸರ್ಕಾರ ಪದ್ಧತಿ. ಇದು ರೈಟ್ ಆನ್ಸರು. ಇನ್ನು ಮೊದಲನೇದಿದೆಯಲ್ಲ, ಈ ದಂಗೆ ಫೇಲ್ಯೂರ್ ಆಗಲಿಕ್ಕೆ ಯಾವ್ಯಾವ ಕಾರಣ ಅಂತ ಬರುತ್ತೆ ಅಂದರೆ ದಂಗೆಕೋರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ, ಅಂದರೆ ಒಗ್ಗಟ್ಟಿರಲಿಲ್ಲ ಅಂತ. ಸುಸಜ್ಜಿತ ಸೇನೆ ಹಾಗೂ ಇತರೆ ಸಂಪನ್ಮೂಲಗಳು ಬ್ರಿಟಿಷರಿಗೆ ಸಂಗ್ರಾಮ ಹತ್ತಿಕ್ಕಲು ಸಹಕರಿಸಿದವು. ನಮ್ಮ ಭಾರತೀಯರಿಗೆ ಅವೆಲ್ಲ ಸೇನೆ ಸಂಪನ್ಮೂಲಗಳು ಇರಲಿಲ್ಲ ಯಥೇಚ್ಛವಾಗಿ. ಭಾರತದ ಅರಸರುಗಳು ಒಗ್ಗೂಡಿದ ದಂಗೆಗೆ ಚಾಲನೆ ನೀಡಲಿಲ್ಲ, ಅವರು ಮಾಡಿದಂಥ ಡೇಟು ಸರಿ ಇರಲಿಲ್ಲ, ಯಾವಾಗ ಕಂಡಕ್ಟ್ ಆಗಬೇಕು ಅವಾಗ ನಡೆಯಲಿಲ್ಲ ಯುದ್ಧ ಅದು. ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿ ಫೈನಲಿ ಈ ಎಲ್ಲ ರೀಸನ್ಸಿಂದ ಫೇಲ್ಯೂರ್ ಆಗಿಬಿಡುತ್ತೆ. ಸಂಬಂಧ ಇಲ್ದಿರತಕ್ಕಂಥ ಕಾರಣ ಯಾವುದಪ್ಪ ಅಂದರೆ ಬ್ರಿಟಿಷರು ಜಾರಿಗೆ ತಂದಂಥ ದ್ವಿಸರ್ಕಾರ ಪದ್ಧತಿ. ಇದು ಸರಿಯಾದಂಥ ಉತ್ತರ ಇಲ್ಲಿ. ಸೊ ನೆಕ್ಸ್ಟು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬ್ರಿಟಿಷರು ಜಾರಿಗೆ ತಂದಂಥ ದ್ವಿಸರ್ಕಾರ ಪದ್ಧತಿ. ಅದು ಗೊತ್ತಾಗಿದೆ ನಿಮಗೆ. ಸೊ ಕ್ವಶನ್ ನಂಬರ್ 107, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣ ಏನು ಅಂತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಗೌರ್ಮೆಂಟ್ಗೆ ಎಗೇನ್ಸ್ಟ್ ಆಗಿ ದಂಗೆ ಮಾಡಲಿಕ್ಕೆ ಏನು ರೀಸನ್ನು ಅಂತ ಒಂದಷ್ಟು ಆಪ್ಷನ್ಸ್ ಕೊಡಿದರೆ, ಇಂಗ್ಲಿಷ್ ಶಿಕ್ಷಣ ನೀತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಬ್ಸಿಡಿ ರಿಲಿಯನ್ಸ್ ಮತ್ತು ವರ್ಣಭೇದ ನೀತಿ. ವರ್ಣಭೇದ ನೀತಿ ಅಂದ ತಕ್ಷಣ ಅಲ್ಲಿ ಬರೋದು ನೆಲ್ಸನ್ ಮಂಡೇಲಾ ಬರ್ತಾರೆ. ಇನ್ನು ಇಂಗ್ಲಿಷ್ ಶಿಕ್ಷಣ ನೀತಿ TV ಮೆಕಾಲೆ ಬಂದ್ಬಿಡ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಲೌಸಿ. ಇಲ್ಲಿ ಮೇಯ್ನು ಯಾಕೆ ಅವರ ಬ್ರಿಟಿಷರ್ ಕಂಪ್ನಿ ಅವ್ರ ವಿರುದ್ಧವಾಗಿ ದಂಗೆ ಮಾಡಲಿಕ್ಕೆ ಕಾರಣ ಏನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಿದೆಯಲ್ಲ ಇಲ್ಲಿ ಸೆಕೆಂಡ್ ಒನ್ನು, ದಟ್ ಈಸ್ ದ ರೈಟ್ ಆನ್ಸರ್ ಇಲ್ಲಿ 107ನೇ ಪ್ರಶ್ನೆಗೆ. ಏಕೆಂದರೆ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಬೇಕು ನೀವು. ನೋಡಿ, ಇಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ಡಾಲೌಸಿ. ಅವನು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ನೀತಿಯನ್ನು ಅವನು ಜಾರಿಗೆ ತರ್ತಾನೆ. ಏನಕ್ಕಪ್ಪ ಅಂದರೆ ಯಾವುದೇ ಒಬ್ಬ ದೇಶೀಯ ಸಂಸ್ಥಾನದ ರಾಜ ಅವನಿಗೆ ಮಕ್ಕಳಿಲ್ಲ ಅಂದರೆ ಅವನು ಯಾವುದೇ ಕಾರಣಕ್ಕೂ ರಾಜ್ಯನ ದತ್ತು ಮಕ್ಕಳಿಗೆ ನೀಡೋಂಗಿಲ್ಲ ಅಂತ. ಅವಾಗೆಲ್ಲ ಇವ್ರ ಉದ್ದೇಶ ಏನು, ಇವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಜಾರಿಗೆ ತಂದುಬಿಟ್ರೆ ಅವ್ರಿಗೆ ಮಕ್ಕಳಿಲ್ಲ ಅಂದಾಗಲೂ ಯಾವುದೇ ಕಾರಣಕ್ಕೂ ಅವ್ರ ಸಾಮ್ರಾಜ್ಯ ಯಾರಿಗೂ ಹೋಗಲ್ಲ. ಫೈನಲಿ ಅದನ್ನು ನಾವೇ ವಶಪಡಿಸ್ಕೊಳ್ಬೋದು, ನಾವೇ ಅದನ್ನು ಆಕ್ರಮಣ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಪರೋಕ್ಷವಾದಂಥ ತಂತ್ರ ಒಂದು ಲಾರ್ಡ್ ಡಾಲೌಸಿದು. ಹಾಗಾಗಿ ಈ ನೀತಿ ವಿರುದ್ಧವಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದಂಗೆಯನ್ನು ಹೇಳುವಂಥದ್ದು. ಸೊ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ಕಾಯ್ದೆ ಜಾರಿಗೆ ಬಂದ ಮೇಲೆ ಯಾವ್ಯಾವ ಪ್ರದೇಶಗಳು ವಶಪಡಿಸ್ಕೊಳ್ತವೆ ಅಂತ ಹೇಳಿದ್ರೆ ಬ್ರಿಟಿಷರು ಸತಾರಾ, ಜೈಪುರ, ಸಂಬಲ್ಪುರ, ಝಾನ್ಸಿ, ಭಗತ್ ಸಂಸ್ಥಾನ ಮತ್ತು ಉದಯಪುರ ಮತ್ತು ನಾಗ್ಪುರ ಇಷ್ಟು ಸಂಸ್ಥಾನಗಳು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ನೀತಿಗೆ ಐ ಥಿಂಕ್ ಬಲಿಯಾದಂಥ ಪ್ರದೇಶಗಳು ಇವೆಲ್ಲ. ಇಷ್ಟು ಪ್ರದೇಶವನ್ನು ವಶಪಡಿಸ್ಕೊಂಡ್ಬಿಡ್ತಾನೆ ಅವನು, ಯಾರು ಈ ಲಾರ್ಡ್ ಡಾಲೌಸಿ ಆ ಟೈಮಲ್ಲಿ. ಹಾಗಾಗಿ ಸೊ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಏಳಲಿಕ್ಕೆ ಕಾರಣವಾದ ನೀತಿ ಯಾವುದಪ್ಪ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಲೌಸಿ ಜಾರಿಗೆ ತಂದಂಥ ಒಂದು ನೀತಿ, ಇದು ಕೆಟ್ಟ ನೀತಿ ಅದು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 108 ಕೆಳಗಿನ ಪಟ್ಟಿ ಎ ಮತ್ತು ಪಟ್ಟಿ ಬಿ ಯಲ್ಲಿ ಸರಿಯಾದಂಥ ಉತ್ತರವನ್ನು ಆರಿಸಿ ಸೂಚಿಯನ್ನು ಉಪಯೋಗಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ ಏನಲ್ಲಿ ಒಂದಷ್ಟು ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಡಾಕ್ಟರ್ ಆನಿ ಬೆಸೆಂಟ್ ಮತ್ತು ಜ್ಯೋತಿ ಬಾಪುಲೆ ಅಂತಕ್ಕಂಥ ನೇಮ್ಸ್ ಇದೆ. ಅಂದರೆ ಇವ್ರು ಏನೇನು ಮಾಡಿದ್ರು ಅಂತ. ಈಗ ರಾಜಾರಾಮ್ ಮೋಹನ್ ರಾಯ್ದು ಫಾರ್ ಎಕ್ಸಾಂಪಲ್ ಅವ್ರನ್ನ ಏನಂತ ಕರೀತಾರೆ, ಭಾರತದ ನವೋದಯದ ಪಿತಾಮಹ. ಹಾಗೆ ಇನ್ನು ದಯಾನಂದ ಸರಸ್ವತಿ ಬಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಆನಿ ಬೆಸೆಂಟ್ ಏನು ಮಾಡ್ತಾರೆ, ಜ್ಯೋತಿ ಬಾಪುಲೆ ಏನು ಮಾಡ್ತಾರೆ, ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಒಂದು ಮ್ಯಾಚ್ ದ ಫಾಲೋಯಿಂಗ್ ಇದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ದಟ್ ಈಸ್ ದ ರೈಟ್ ಆನ್ಸರ್ ಇಸ್ ಮೊದಲನೇದಿದೆಯಲ್ಲ ಇಲ್ಲಿ 3, 5, 4, 1 ಅಂತ ಫಸ್ಟು ಮಾರ್ಕ್ ಮಾಡೋಣ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. 3, 5, 4, 1 ನೋಡಿ. ಇಲ್ಲಿ ಎ ಅಂದರೆ 3, ಬಿ ಅಂದರೆ 5, ಸಿ ಅಂದರೆ 4 ಮತ್ತು ಡಿ ಅಂದರೆ 1. ಸೊ ಮೊದಲನೇದಕ್ಕೆ ರಾಜಾರಾಮ್ ಮೋಹನ್ ರಾಯ್ ಬಂದು ಭಾರತದ ನವೋದಯದ ಪಿತಾಮಹ, ದಯಾನಂದ ಸರಸ್ವತಿ ಸುದ್ದಿ ಚಳುವಳಿ, ಡಾಕ್ಟರ್ ಆನಿ ಬೆಸೆಂಟ್ ಬಂದ್ಬಿಟ್ಟು ಥಿಯೋಸಾಫಿಕಲ್ ಸೊಸೈಟಿ, 4ನೇದು ಜ್ಯೋತಿ ಬಾಪುಲೆ ಅವ್ರು ಏನು ಮಾಡ್ತಾರೆ ಅಂದರೆ ಅಸ್ಪೃಶ್ಯ ವರ್ಗದ ಬಾಲಕಿಯರ ಶಾಲೆಯನ್ನು ಅವರು ಆರಂಭ ಮಾಡ್ತಾರೆ. ಹಾಗಾಗಿ ಇವೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಅವುಗಳ ಬಗ್ಗೆ ಅವ್ರು ಮಾಡಿದಂಥ ಅಚೀವ್ಮೆಂಟ್ಸ್ ಬಗ್ಗೆ ಅವರೇನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅವುಗಳ ಬಗ್ಗೆ ನಿಮಗೆ ವಿಚಾರ ಗೊತ್ತಿರಬೇಕು. ಇನ್ನು ಕೊನೆಯದಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳ ಸರಿಯಾದ ಗುಂಪನ್ನು ಗುರುತಿಸಿ. ಇದರಲ್ಲಂತೂ ಅದರ ಒಂದು ಪ್ರಶ್ನೆ ಇದ್ದೇ ಇರುತ್ತೆ.
ಈ ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳು, ಈ 3 ಟಾಪಿಕ್ಗೆ ಸಂಬಂಧಪಟ್ಟಾಗೆ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಆ 3 ವಿಚಾರಗಳನ್ನು ಸರಿಯಾಗಿ ಓದ್ಕೊಳ್ಬೇಕು ನೀವು. ಸೊ ಇಲ್ಲಿ ಪಾರ್ಟ್ ಏನಲ್ಲಿ ವಿ ಡಿ ಸಾವರ್ಕರ್, ಬಾಲಗಂಗಾಧರ ತಿಲಕ್, ಖುದಿರಾಮ್ ಬೋಸು, ಇನ್ನು ಭಗತ್ ಸಿಂಗು, ಲಾಲ್ ಲಜಪತ್ ರಾಯಿ, ಬಿಪಿನ್ ಚಂದ್ರಪಾಲು, ಚಂದ್ರಶೇಖರ್ ಆಜಾದ್, ಮದನ್ಲಾಲ್ ಡಿಂಗ್ರಾ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಇಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ನೀವೇನು ಚೂಸ್ ಮಾಡಬೇಕು ಇಲ್ಲಿ? ಇಷ್ಟು ಗುಂಪಲ್ಲಿ ಕೇವಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳು ಯಾರು ಅಂತ ಆ ಗುಂಪನ್ನು ಮಾತ್ರ ನಾವೇನು ಮಾಡಬೇಕು ಇಲ್ಲಿ ಸೊ ಹೆಸರುಬೇಕಾಗಿರುತ್ತೆ. ಸೊ ಇದು 109 ಪ್ರಶ್ನೆ ಇದು. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ 2 ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡ್ಬಿಡ್ತೀನಿ. ಯಾವುದಪ್ಪ ಅದು ಆಪ್ಷನ್ 2? ಹಿಯರ್ ಇಸ್ ಇಲ್ಲಿ ACDGH ಅಂತ ಇದೆಯಲ್ಲ, ಆಪ್ಷನ್ 2 ಅದು ಸರಿಯಾದಂಥ ಉತ್ತರ ಆಗುತ್ತೆ. ವಿ ಡಿ ಸಾವರ್ಕರ್, ಖುದಿರಾಮ್ ಬೋಸು, ಇನ್ನು ಅದು ಬಿಟ್ಟರೆ ಚಂದ್ರಶೇಖರ್, ಖುದಿರಾಮ್ ಬೋಸ್ ಆದಮೇಲೆ ಇನ್ನು ಡಿ ಇದೆಯಲ್ಲ ಭಗತ್ ಸಿಂಗು, ಇನ್ನು ಜಿಯಲ್ಲಿ ಚಂದ್ರಶೇಖರ್ ಆಜಾದ್, ಇನ್ನು ಎಚ್ ಮದನ್ಲಾಲ್ ಡಿಂಗ್ರಾ. ಇವರು ಇಷ್ಟು ಜನ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳು. ಇವೆಲ್ಲವನ್ನ ಸರಿಯಾಗಿ ನೀವು ನೋಡ್ಕೊಳ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಕ್ವಶನ್ ನಂಬರ್ 110. ನೋಡಿ, ಈ ಮ್ಯಾಪ್ ಹೋಗ್ಬಿಡ್ತಾರೆ, ಇದಂತೂ ಭಾಳ ಕನ್ಫ್ಯೂಸ್ ಆಗುತ್ತೆ ಎಲ್ಲರಿಗೂ. ಒಂದು ಮ್ಯಾಪ್ ಕೊಟ್ಬಿಟ್ಟು ಅಲ್ಲಿ ABCD ಅಂತ ಒಂದು ಪ್ರದೇಶವನ್ನು ಅವರೇ ಲೊಕೇಟ್ ಮಾಡ್ತಾರೆ. ಬಟ್ ನೀವು ಅಲ್ಲಿ ಡಾಟ್ಸ್ ಇರತಕ್ಕಂಥ ಲೊಕೇಶನ್ ಯಾವ ಪ್ಲೇಸು ಅಂತ ನೀವು ಅಲ್ಲಿ ಚೂಸ್ ಮಾಡಬೇಕು. ಈ ಕೆಳಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳಗಳನ್ನು ಹೊಂದಿಕೊಳ್ಳುವ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ನೋಡಿ, ಇಲ್ಲಿ ದಂಡಿ, ಜಲಿಯನ್ ವಾಲಾಬಾಗು, ಇಂಪಾಲು, ವಿದುರಾಶ್ವತ್ಥ ಅಂತ ಕೊಟ್ಟಿದ್ದಾರೆ. ನೀವು ಅದನ್ನು ನಾವು ಕ್ರಮವಾಗಿ ಜೋಡಿಸ್ಬೇಕು ಯಾವ್ಯಾವುದು ಅಂತ ಇಲ್ಲಿ. ಸೊ A ಯಾವ್ದು ಬರುತ್ತೆ, B ಯಾವ್ದು ಬರುತ್ತೆ, C ಯಾವ್ದು ಬರುತ್ತೆ, D ಯಾವ್ದು ಬರುತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಅಲ್ಲಿ ಲೊಕೇಟ್ ಮಾಡೋದು ನೋಡೋಣ. ಅಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಆಪ್ಷನ್ ನಂಬರ್ 3 1, 2, 3, 4. ಸೊ ಆರ್ಡರ್ ವೈಸ್ ಇದೆಯಲ್ಲ, ಅದನ್ನೆಲ್ಲ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಯಾವ್ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ, ನಾನು ನಿಮ್ಗೆ ಹೇಳ್ಬಿಡ್ತೀನಿ ಈಗ ಅದನ್ನು ಅನುಕ್ರಮವಾಗಿ. ABCD ಅಂತ ಇದೆಯಲ್ಲ, ಸರಿಯಾದಂಥ ಉತ್ತರ. ನೋಡಿ, ದಂಡಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತಿದೆ. ಇನ್ನು B ಯಾವುದು? ಜಲಿಯನ್ ವಾಲಾಬಾಗು 1919ರಲ್ಲಿ. ಡಯರ್ ಗೊತ್ತಿದೆಯಲ್ಲ ನಿಮಗೆ, ಅದಾಯಿತು. ಇನ್ನು ನೆಕ್ಸ್ಟು ಇನ್ನು C ಯಲ್ಲಿ ಇಂಪಾಲು, ಮಣಿಪುರದ ರಾಜಧಾನಿ ಅದು. ಇನ್ನು D ಯಾವುದಪ್ಪ ಅಂದರೆ ವಿದುರಾಶ್ವತ್ಥ ದುರಂತ ಅಲ್ಲಿ ನಡೆಯುವಂಥದ್ದು. ಇನ್ನು ಉಳಿದಂಥ ಪ್ರಶ್ನೆಗಳನ್ನು ಸೊ ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ನಾನು ಸರಿಯಾದಂಥ ಉತ್ತರ ಮತ್ತು ವಿಶ್ಲೇಷಣೆಯನ್ನು ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟು ಹೊತ್ತು ವಿಡಿಯೋನ ವಾಚ್ ಮಾಡಿದಂಥ ಸೊ ನಿಮಗೆಲ್ಲ ಧನ್ಯವಾದಗಳು. ಸಾಧ್ಯ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ